ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನಿದೆ, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಆಗಸ್ಟ್ ತಿಂಗಳ 28ನೇ ತಾರೀಕು ಭಾರ್ಗವ ವಾಸರ ಅಂದರೆ ಶುಕ್ರವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯ ತಿಥಿ ಇರುವಂಥ ದಿನ. ಈ ಹುಣ್ಣಿಮೆ ಈ ದಿನ ರಾತ್ರಿ 8:57 ಇರಲಿದೆ. ನಂತರ ಕೃಷ್ಣ ಪಕ್ಷದ ಪ್ರತಿಪದ್ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಶತಭಿಷ ನಕ್ಷತ್ರ. ಇದು ಈ ದಿನ ರಾತ್ರಿ 3:37 ಇರಲಿದೆ. ನಂತರ ಪೂರ್ವಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಬೆಳಿಗ್ಗೆ 9:50 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ಬೆಳಿಗ್ಗೆ 7:27 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:52 ಮಧ್ಯಾಹ್ನ 12:25 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:19 ಇನ್ನು ಯಮಗಂಡ ಕಾಲ ಈ ದಿನ ಅಪರಾಹ್ನ 3:31 ಸಂಜೆ 5:04 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 8:30 ಬೆಳಿಗ್ಗೆ 9:22 ಹಾಗೆ ಮಧ್ಯಾಹ್ನ 12:47 ಮಧ್ಯಾಹ್ನ 1:39 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:56 ಮಧ್ಯಾಹ್ನ 12:47 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 7:43 ರಾತ್ರಿ 9:23 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:11 ಬೆಳಿಗ್ಗೆ 7:45 ಚಗೋದಯದ ಲಾಭದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಹಣದ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ಚಗೋದಯದ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಿ. ಅದರಲ್ಲೂ ಈ ವ್ಯಾಪಾರಿ ಸಂಬಂಧವಾದಂಥ ಪ್ರಯಾಣ ಇದ್ದರೆ ಅದು ಈ ಚಗೋದಯದ ಲಾಭದ ಸಮಯದಲ್ಲಿ ಆದರೆ ನಿಮಗೆ ಉತ್ತಮವಾದಂಥ ಪ್ರತಿಫಲ ಸಿಕ್ಕತ್ತೆ. ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಳ್ಳೆಯ ಫಲವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯವಾಗುತ್ತೆ. ಯಾಕೆಂದರೆ ಇದು ಹೇಳಿ ಕೇಳಿ ಲಾಭದ ಸಮಯ. ಹಾಗಾಗಿ ನೀವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ನಿಮಗೆ ಲಾಭ ಇದೆ, ತೃಪ್ತಿ ಇರುತ್ತೆ. ಹಾಗಾಗಿ ವರ್ತಕರು, ವ್ಯಾಪಾರಿಗಳು ಪ್ರತಿನಿತ್ಯ ಈ ಚಗೋದಯದ ಲಾಭದ ಸಮಯವನ್ನು ಕೇಳಿಸ್ಕೊಂಡು ಅದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:07 ಸೂರ್ಯಾಸ್ತ ಸಂಜೆ 6:33. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶುಕ್ರ. ಶುಕ್ರ ಅಂತ ಹೇಳಿದ್ರೆ ಪ್ರೀತಿಗೆ, ಪ್ರೇಮಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಪ್ರೇಮಿಗಳಿಗೆ ಒಳ್ಳೆಯ ದಿನ. ಹಾಗೆ ಪತಿ ಪತ್ನಿಯರಿಗಿರಲಿ, ಹೊಸದಾಗಿ ವಿವಾಹ ಆಗಿರುವಂಥ ದಂಪತಿಗಳಿಗೂ ಕೂಡ ಈ ದಿನ ಸಂಸಾರದಲ್ಲಿ ಉತ್ತಮ ತಿಳುವಳಿಕೆ ಮೂಡುವಂತಹ ದಿನ. ಅಂದರೆ ಪರಸ್ಪರ ಒಬ್ಬರನ್ನೊಬ್ಬರು ಹೇಗೆ ಗೌರವಿಸಬೇಕು,
ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳುವಂಥ ದಿನ ಕೂಡ. ಇನ್ನು ಇದೇ ಶುಕ್ರ ಮನರಂಜನೆಗೆ, ಸೌಂದರ್ಯಕ್ಕೆ, ಆಡಂಬರಕ್ಕೆ, ಸಂಗೀತಕ್ಕೆ, ನೃತ್ಯಕ್ಕೆ, ವಿವಾಹಕ್ಕೆ, ಫಲವತ್ತತೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಶುಕ್ರನಿಂದ ಮನಸ್ಸಿಗೆ ಸಂತೋಷ ಇದೆ, ಮನರಂಜನೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ, ಅವರು ಸ್ನೇಹಿತರಿರ್ಬೋದು, ಬಂಧುಗಳಿರ್ಬೋದು, ಅವರ ಜೊತೆ ಹೆಚ್ಚಿನ ಸಮಯವನ್ನು ಸಂತೋಷದಿಂದ ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಈ ದಿನ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳಿಕ್ಕೆ ಪ್ರಶಸ್ತವಾಗಿದೆ. ಇನ್ನು ಆಭರಣಗಳನ್ನು ಖರೀದಿ ಮಾಡುವಂಥದ್ದಾಗಲಿ ಅಥವಾ ವಾಹನ, ಮನೆ, ದ್ರವ್ಯ ಇತ್ಯಾದಿಗಳನ್ನು ನಿಮ್ಮದಾಗಿಸ್ಕೊಳ್ಳಿಕ್ಕೂ ಕೂಡ ಈ ದಿನ ತುಂಬ ಅನುಕೂಲತೆ ಇರುತ್ತೆ. ಹಾಗಾಗಿ ಹಣಕಾಸಿನ ಸಮಸ್ಯೆ ಇದ್ರೂ ನಿವಾರಣೆಯಾಗುತ್ತೆ. ಅಥವಾ ಹಣವನ್ನು ಒಳ್ಳೆಯ ಕೆಲಸಕ್ಕೆ ಅಥವಾ ಲಾಭದಾಯಕವಾದಂತಹ ಒಂದು ಉದ್ಯಮದಲ್ಲಿ ತೊಡಗಿಸ್ಬೇಕು ಅಂದರೂ ಕೂಡ ಅದಕ್ಕೂ ನಿಮಗೆ ಮಾರ್ಗದರ್ಶನ ಸಿಕ್ಕತ್ತೆ. ಗುರುವಿನ ವಿಶೇಷ ಮಾರ್ಗದರ್ಶನ ನಿಮಗೆ ಈ ದಿನ ಸಿಕ್ಕುವಂಥದ್ದು. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರು ಹೋರಾದಲ್ಲೇ ಆರಂಭ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 14 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 18 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 44 ನಿಮಿಷದಿಂದ ಸಂಜೆ 6 ಗಂಟೆ 49 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 21 ನಿಮಿಷದಿಂದ ರಾತ್ರಿ 1 ಗಂಟೆ 17 ನಿಮಿಷದವರೆಗೆ ಗುರು ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಕೂಡ ಬಹಳ ಚೆನ್ನಾಗಿದೆ, ಅದು ಕೂಡ ಫೇವರಬಲ್ ಆಗೇ ಇದೆ. ಸ್ವಲ್ಪ ಕಷ್ಟಪಟ್ಟು ಕೆಲಸಗಳನ್ನು ಆರಂಭ ಮಾಡಬೇಕಾಗ್ಬೋದು, ಆದರೆ ಆ ಕೆಲಸಗಳು ಕೊಡುವಂಥ ಫಲಿತಾಂಶಗಳು ಸ್ಥಿರವಾಗಿರುತ್ತೆ, ಶಾಶ್ವತ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ನಿಧಾನ ಆದರೂ ಕೂಡ ತಾಳ್ಮೆಯಿಂದ ಅದನ್ನು ಮುಂದುವರಿಸಿ, ಆ ಕನ್ಸಿಸ್ಟೆನ್ಸಿ ಇಟ್ಕೊಂಡೇ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಶನಿ ಹೋರಾದಲ್ಲಿ ಈ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ತುಂಬ ಅನುಕೂಲತೆ ಇರುತ್ತೆ. ಅಂದರೆ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಪ್ರಯಾಣವನ್ನು ಮಾಡಲಿಕ್ಕೂ ಕೂಡ ಶನಿ ಹೋರ ಬಹಳ ಚೆನ್ನಾಗಿದೆ. ಇನ್ನು ಯಾರು ಈ ಸರ್ವಿಸ್ ಸೆಕ್ಟರಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಸೇವಾ ವೃತ್ತಿಯಲ್ಲಿರುವಂಥವ್ರಿಗೂ ಕೂಡ ಈ ದಿನ ಸಮಾಧಾನ ಇರುತ್ತೆ. ಒಟ್ಟಾರೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನ್ಯಾಯಾಲಯದ ಪ್ರಕರಣಗಳಿರಲಿ ಅಥವಾ ಯಾವುದೇ ತಂಟೆ ತಕರಾರು ಇದ್ದು ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಅಭಿಲಾಷೆ ಇದ್ದರೆ ಅದು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಈ ದಿನ ತೀರ್ಮಾನ ಆಗುವಂಥದ್ದಿದೆ. ಒಟ್ಟಾರೆ ಈ ಶನಿ ಹೋರ ನಿಮಗೆ ಫೇವರಬಲ್ ಆಗಿರುತ್ತೆ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ, ಇನ್ನು ಸಂಜೆ 4 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 44 ನಿಮಿಷದವರೆಗೆ, ಹಾಗೆ ರಾತ್ರಿ 11 ಗಂಟೆ 26 ನಿಮಿಷದಿಂದ ರಾತ್ರಿ 12 ಗಂಟೆ 21 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಚಂದ್ರ ಹೋರ ಕೂಡ ಬಹಳ ಚೆನ್ನಾಗಿದೆ. ಇಲ್ಲಿ ಚಂದ್ರ ಮನಃಕಾರಕ. ಹಾಗಾಗಿ ಈ ದಿನ ನಿಮ್ಮ ಮನಸ್ಸಿನಲ್ಲಿ ಮೂಡುವಂಥ ಆಸೆಗಳನ್ನು ಪೂರೈಸ್ಕೊಳ್ತೀರಿ. ಹಾಗೆ ಮನಸ್ಸಿಗೆ ಬಂದರೆ ಒಳ್ಳೆಯ ಕೆಲಸಗಳನ್ನೇ ಮಾಡ್ತೀರಿ. ಹಾಗಾಗಿ ಈ ದಿನ ಸ್ವಲ್ಪ ಮೂಡಿ ಟೈಪ್ ಇರುವಂಥದ್ದು. ಅದರಲ್ಲೂ ಈ ದಿನ ಚಂದ್ರನ ಪ್ರಭಾವ ಬಹಳ ವಿಶೇಷವಾಗಿರೋದ್ರಿಂದ ಈ ದಿನ ನೀವು ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರಿಗೆ ತುಂಬ ಪ್ರಶಸ್ತವಾಗಿದೆ. ಇನ್ನು ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಪೂರ್ವ ಸಿದ್ಧತೆಗಳು ಕೂಡ ಈ ಚಂದ್ರ ಹೋರಾದಲ್ಲೇ ಮಾಡಿ ಒಳ್ಳೆಯ ಫಲ ಇದೆ. ಇನ್ನು ಈ ದಿನ ನೀವು ಮಾಡುವಂಥ ಒಂದು ಪ್ರಯಾಣ, ನಿಮ್ಮ ಪ್ರವಾಸ, ನಿಮ್ಮ ಸಂಚಾರ ಇದಕ್ಕೂ ಕೂಡ ಚಂದ್ರನಿಂದ ಶುಭ ಫಲಗಳೇ ಸಿಕ್ಕತ್ತೆ. ಹಾಗಾಗಿ ಈ ದಿನ ಚಂದ್ರ ಹೋರವನ್ನು ನೀವು ಅನುಸರಣೆ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 5 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 9 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 36 ನಿಮಿಷದಿಂದ ಸಂಜೆ 4 ಗಂಟೆ 40 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 30 ನಿಮಿಷದಿಂದ ರಾತ್ರಿ 11 ಗಂಟೆ 26 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ರವಿ ಹೋರ ಮಾತ್ರ ಸ್ವಲ್ಪ ಅನ್ಫೇವರಬಲ್ ಆಗಿ ಇರುವಂಥದ್ದು. ಏಕೆಂದರೆ ರಾಜಕಾರಣಿಗಳಿಗೆ ರವಿ ಹೋರ ಚೆನ್ನಾಗಿಲ್ಲ. ಜೊತೆಗೆ ಯಾವುದೇ ರೀತಿಯ ಪ್ರಯಾಣವನ್ನು ಕೈಗೊಳ್ಳಲಿಕ್ಕೂ ಕೂಡ ರವಿ ಹೋರಾದಲ್ಲಿ ಪ್ರಯತ್ನ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯಾಣದ ಉದ್ದೇಶ ಈಡೇರಲ್ಲ. ಇನ್ನು ಗಣ್ಯರನ್ನು ಭೇಟಿ ಮಾಡಬೇಕು, ಹಿರಿಯರನ್ನು ಭೇಟಿ ಮಾಡಬೇಕು ಅಥವಾ ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ದಿನ ಸರ್ಕಾರದಲ್ಲಿ ಯಾವುದೇ ಬಾಕಿ ಇರುವಂತಹ ಕೆಲಸಗಳು, ಕೆಲವು ಇಲಾಖೆಗಳಲ್ಲಿ ನಿಮ್ಮ ಕೆಲಸ ಪೆಂಡಿಂಗ್ ಇರ್ಬೋದು, ಅದನ್ನು ಫಾಲೋ ಅಪ್ ಮಾಡಲಿಕ್ಕೂ ಕೂಡ ಈ ದಿನ, ಇನ್ನು ಸರ್ಕಾರಿ ನೌಕರರಿಗಾಗಲಿ, ಕೋರ್ಟು ಕಚೇರಿ ವ್ಯವಹಾರಗಳಲ್ಲಾಗಲಿ,
ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಂಥ ವಿದ್ಯಾರ್ಥಿಗಳಿಗೂ ಕೂಡ ರವಿ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಅದಕ್ಕಾಗಿ ನಿಮ್ಮ ಈ ಸ್ಪರ್ಧೆಯ ವಿವರವಾಗಿ ಯಾವುದೇ ರೀತಿಯ ತೀರ್ಮಾನಗಳನ್ನು ರವಿ ಹೋರಾದಲ್ಲಿ ತೆಗೆದುಕೊಳ್ಬೇಡಿ. ಇದು ಈ ದಿನ ಪ್ರಾತಃ ಕಾಲ 4:48 ಬೆಳಿಗ್ಗೆ 5:56 ಇನ್ನು ಮಧ್ಯಾಹ್ನ 12:23 ಮಧ್ಯಾಹ್ನ 1:27 ಹಾಗೆ ರಾತ್ರಿ 7:43 ರಾತ್ರಿ 8:39 ರವಿ ಹೋರ ಇರುವಂತಹ ಸಮಯ. ಇದನ್ನ ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ತಿಳ್ಕೊಳ್ಳಿ, ಒಳ್ಳೆಯ ಹೊರ ಯಾವುದಿದೆ ಅದನ್ನು ಕೂಡ ತಿಳ್ಕೊಳ್ಳಿ. ಇದೆಲ್ಲ ಕೂಡ ನಿಮಗೆ ಪಂಚಾಂಗದಲ್ಲೇ ಸಿಕ್ಕತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಬಂಧುಗಳೇ, ಈ ದಿನ ರಕ್ಷಾ ಬಂಧನ ಇರುವಂತಹ ದಿನ. ಏಕೆಂದರೆ ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಆದ್ದರಿಂದ ರಕ್ಷಾ ಬಂಧನವನ್ನು ಆಚರಣೆ ಮಾಡುವಂಥದ್ದು. ಇದನ್ನೇ ಅಣ್ಣ ತಂಗಿಯರ ಹಬ್ಬ, ಒಡ ಹುಟ್ಟಿದವರ ಹಬ್ಬ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇನ್ನು ಈ ದಿನ ಯಜುರುಪಕರ್ಮವನ್ನು ಕೆಲವರು ಆಚರಣೆ ಮಾಡುವಂಥದ್ದು ಇರುತ್ತೆ. ಹಾಗೆ ಈ ದಿನದ ಹುಣ್ಣಿಮೆಯನ್ನ ನೂಲು ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಹಾಗೆ ಈ ದಿನ ಸಂಸ್ಕೃತ ದಿನಾಚರಣೆ ಇರುತ್ತೆ. ಇನ್ನು ಗಾಯತ್ರಿ ಪ್ರತಿಪದ್ ಇರುವಂತಹ ದಿನ ಕೂಡ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈ ದಿನ ತುಂಬಾ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಹಾಗೆ ಈ ದಿನದ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಚಂದ್ರಗ್ರಹಣ. ಈ ಎಲ್ಲ ವಿಚಾರಗಳ ಬಗ್ಗೆ ಕೆಲವು ಮಾಹಿತಿಗಳನ್ನ ಮುಂದೆ ತಿಳ್ಕೊಳ್ಳೋಣ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ರಕ್ಷಾ ಬಂಧನ ಇರುವಂತಹ ದಿನ. ಅದರಲ್ಲೂ ಈ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ಅಂದರೆ ರಕ್ಷಾ ಬಂಧನ ಅತ್ಯಂತ ಮಹತ್ವವಾದಂತಹ ಹಬ್ಬ ಇದು ನಮ್ಮ ಹಿಂದೂ ಧರ್ಮದಲ್ಲಿ. ಏಕೆಂದರೆ ಉತ್ತರ ಭಾರತದಲ್ಲಿ ಬಹಳ ಸಂಭ್ರಮದಿಂದ ಆಚರಿಸಲ್ಪಡುವಂಥದ್ದು ಈ ರಕ್ಷಾ ಬಂಧನ ಅಥವಾ ರಾಖಿ ಹಬ್ಬ ಅಂತ ಹೇಳೇನೆ ಕರೆಯುವಂಥದ್ದು. ಇಲ್ಲಿ ಪುರಾಣ ಕಥೆಗಳ ಪ್ರಕಾರ ಈ ರಾಖಿ ಹಬ್ಬವನ್ನು ಆಚರಿಸಲಿಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ವಿಷ್ಣುವಿನ ವಾಮನ ಅವತಾರ. ಆ ಸಂದರ್ಭದಲ್ಲೇ ಮಹಾಲಕ್ಷ್ಮಿ ದೈತ್ಯ ರಾಜನಾದಂತಹ ಬಲಿಗೆ ಈ ರಾಖಿಯನ್ನು ಕಟ್ಟಿದ್ದಳು ಅನ್ನುವಂತಹ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಇಲ್ಲಿ ರಕ್ಷಾ ಬಂಧನದ ಸಂದರ್ಭದಲ್ಲಿ ಸಹೋದರಿಯರು ವಿಧಿವಿಧಾನಗಳಂತೆ ಪೂಜೆಯನ್ನು ಸಲ್ಲಿಸಿ ತಮ್ಮ ಸಹೋದರರ ಮಣಿಕಟ್ಟಿಗೆ ರಾಖಿಯನ್ನು ಕಟ್ಟಿ ಅವರು ಸುಖವಾಗಿರಲಿ, ಸಮೃದ್ಧಿಯಾಗಿರಲಿ, ಹಾಗೆ ಸುದೀರ್ಘ ಆಯುಷನ್ನ ಭಗವಂತ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡುವಂಥದ್ದು. ಹಾಗಾಗಿ ಸಹೋದರ ಸಹೋದರಿಯರ ಹಬ್ಬ ಈ ರಾಖಿ ಹಬ್ಬ. ಅದರಂತೆ ಕಳೆದ ವಾರ ಆಚರಣೆ ಮಾಡಿದ್ದಂತಹ ನಾಗರ ಪಂಚಮಿ ಕೂಡ ಸಹೋದರ ಸಹೋದರಿಯರ ಹಬ್ಬವೇ. ಹಾಗಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈ ರೀತಿಯ ಹಬ್ಬಗಳನ್ನು ಆಚರಿಸಿ ಒಡ ಹುಟ್ಟಿದವರೊಂದಿಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರುವಂಥದ್ದು. ಆ ಒಂದು ಸಂಬಂಧವನ್ನು ಗಟ್ಟಿಗೊಳಿಸಲಿಕ್ಕೆ ಈ ರೀತಿಯ ಹಬ್ಬ ಹರಿದಿನಗಳ ಆಚರಣೆ ಹಾಸುಹೊಕ್ಕಾಗಿರುವಂಥದ್ದನ್ನು ಇಲ್ಲಿ ಜ್ಞಾಪಿಸ್ಕೊಳ್ಬೋದು. ಇನ್ನು ಈ ರಕ್ಷಾ ಬಂಧನದ ಮಂತ್ರ ಅಂದರೆ ಈ ರಾಖಿಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ಹೇಳಿಕೊಳ್ಬೇಕಾದಂಥ ಮಂತ್ರ ಅಂತ ಹೇಳಿದ್ರೆ ಏನ ಬದ್ಧೋ ಬಲಿ ರಾಜ ದಾನವೇಂದ್ರೋ ಮಹಾಬಲಹ ಅನ್ನುವಂಥದ್ದನ್ನು ಹೇಳಬೇಕಾಗತ್ತೆ. ಹಾಗೆ ಈ ರಕ್ಷಾ ಬಂಧನದ ಶುಭ ಮುಹೂರ್ತ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:19 ಬೆಳಿಗ್ಗೆ 8:35 ಶುಭ ಮುಹೂರ್ತ ಇರುತ್ತೆ. ಈ ಸಂದರ್ಭದಲ್ಲೇ ನೀವು ಕಟ್ಟುವಂಥ ರಾಖಿಯನ್ನು ದೇವರ ಬಳಿ ಇಟ್ಟು ಪೂಜೆ ಮಾಡಿ ಅದನ್ನು ಸಹೋದರರಿಗೆ ಕಟ್ಟಬೇಕಾಗತ್ತೆ. ಇಲ್ಲಿ ಈ ಬಲಿಚಕ್ರವರ್ತಿ ಮತ್ತು ಲಕ್ಷ್ಮೀದೇವಿಯ ಪ್ರಸಂಗವನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸ್ಕೊಳ್ಳೋದಾದರೆ ರಕ್ಷಾ ಬಂಧನಕ್ಕೆ ಸಂಬಂಧಪಟ್ಟಂತಹ ಒಂದು ಪೌರಾಣಿಕ ಕಥೆ ಇದು. ಇಲ್ಲಿ ವಿಷ್ಣು ಬಲಿಚಕ್ರವರ್ತಿಯನ್ನ ಪರೀಕ್ಷೆ ಮಾಡಲಿಕ್ಕಾಗಿ ವಾಮನ ಅವತಾರವನ್ನು ತಾಳುವಂಥ ಒಂದು ಪ್ರಸಂಗ. ಇಲ್ಲಿ ಇಂದ್ರ ಪದವಿಗೋಸ್ಕರ ಬಲಿಚಕ್ರವರ್ತಿ ಒಂದು ಯಾಗವನ್ನು ಮಾಡ್ತಾ ಇರ್ತಾನೆ. ಆ ಯಾಗದ ಸಂದರ್ಭದಲ್ಲಿ ಯಥೇಚ್ಛವಾಗಿ ದಾನ ಧರ್ಮಾದಿಗಳನ್ನು ಮಾಡ್ತಾ ಇರ್ತಾನೆ. ಯಾರು ಏನು ಕೇಳಿದ್ರು ಕೂಡ ಅದನ್ನು ಕೊಡುವಂಥ ದಾನದ ಚಕ್ರವರ್ತಿ ಬಲಿಚಕ್ರವರ್ತಿ ಅಂತಾನೆ ಹೆಸರನ್ನು ಪಡ್ಕೊಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ವಿಷ್ಣು ವಾಮನ ಅವತಾರವನ್ನು ತಾಳಿ 3 ಹೆಜ್ಜೆ ಭೂಮಿಯನ್ನು ಮಾತ್ರ ನನಗೆ ಕೊಡು ನಿನ್ನ ಸಾಮ್ರಾಜ್ಯದಲ್ಲಿ ಅಂತ ಕೇಳ್ಕೊಳ್ತಾನೆ. ಆಗ ಬಲಿಚಕ್ರವರ್ತಿ ಹಿಂದೆ ಮುಂದೆ ನೋಡದೆ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತಾನೆ. ಆಗ ವಾಮನ ರೂಪಿಯಾದಂತಹ ಭಗವಂತ ತನ್ನ ವಿರಾಟ್ ರೂಪದಿಂದ 2 ಹೆಜ್ಜೆಗಳಲ್ಲಿ ಸಮಸ್ತ ಭೂಮಿಯನ್ನು ಮತ್ತು ಆಕಾಶವನ್ನು ಅಳಿತಾನೆ. ಇನ್ನು 3ನೇ ಹೆಜ್ಜೆ ಎಲ್ಲಿ ಇಡಬೇಕು,
ಮೂರನೇ ಹೆಜ್ಜೆಗೆ ಸ್ಥಳಾವಕಾಶ ಎಲ್ಲಿ ಅಂತ ಕೇಳಿದಾಗ ಆ ಬಲಿಚಕ್ರವರ್ತಿ ತನ್ನ ಶಿರಸ್ಸನ್ನೇ ಭಗವಂತನ ಚರಣಗಳಿಗೆ ಅರ್ಪಿಸ್ಬಿಡ್ತಾನೆ. ರಾಕ್ಷಸ ರಾಜನಾದಂತಹ ಬಲಿ ಅಹಂಕಾರದಿಂದ ಮೆರೀತಾ ಇದ್ದಂತಹ ಸಂದರ್ಭದಲ್ಲಿ ಭಗವಂತನ ಪಾದಸ್ಪರ್ಶ ಆದ ಕೂಡಲೇ ಅವನ ಅಹಂಕಾರ ನಶಿಸಿ ಹೋಗುತ್ತೆ. ಜೊತೆಗೆ ಅವನ ಭಕ್ತಿ ಮತ್ತು ಸಮರ್ಪಣೆಗೆ ಮೆಚ್ಚಿದಂತಹ ಭಗವಂತ ಅವನನ್ನು ಪಾತಾಳ ಲೋಕಕ್ಕೆ ತುಳಿತಾನೆ ಮತ್ತು ಪಾತಾಳ ಲೋಕದ ಅಧಿಪತಿಯಾಗಿ ಮಾಡಿ ತಾನೂ ಕೂಡ ಅವನೊಂದಿಗೆ ವಾಸ ಮಾಡುವಂಥ ಒಂದು ವಚನವನ್ನು ನೀಡಿಬಿಡ್ತಾನೆ. ಆದರೆ ಇಲ್ಲಿ ವೈಕುಂಠದಲ್ಲಿ ವಿಷ್ಣು ಇರಲ್ಲ. ಈ ಸುದ್ದಿಯನ್ನು ತಿಳಿದಂತಹ ಲಕ್ಷ್ಮಿ ಬಲಿಚಕ್ರವರ್ತಿಯನ್ನು ಭೇಟಿ ಮಾಡಿ ತನ್ನ ಸಹೋದರ ಅಂತ ಹೇಳಿ ಸ್ವೀಕಾರ ಮಾಡಿ ಅವನ ಮಣಿಕಟ್ಟಿಗೆ ರಕ್ಷಾಸೂತ್ರವನ್ನು ಕಟ್ಟುತ್ತಾಳೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಬಲಿಚಕ್ರವರ್ತಿಯೂ ಕೂಡ ಲಕ್ಷ್ಮಿಯನ್ನು ಸಹೋದರಿಯಾಗಿ ಸ್ವೀಕರಿಸಿ ಅವಳ ಇಚ್ಛೆಯಂತೆ ವಿಷ್ಣು ದೇವರನ್ನು ವೈಕುಂಠಕ್ಕೆ ಮರಳಿ ಕಳುಹಿಸಿಕೊಡ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಇಲ್ಲಿ ಮಹಾಲಕ್ಷ್ಮಿಯಿಂದ ಈ ಒಂದು ರಕ್ಷಾಬಂಧನದ ಮಹತ್ವದ ಕಾರ್ಯ ಆರಂಭ ಆಯಿತು ಅಂತ ಹೇಳ್ತಾರೆ. ಅಂದಿನಿಂದ ಸಹೋದರಿಯರು ಸಹೋದರರ ಯೋಗಕ್ಷೇಮಕ್ಕಾಗಿ ಅವರ ಉತ್ತರೋತ್ತರ ಅಭಿವೃದ್ಧಿಗಾಗಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ರಾಖಿ ಕಟ್ಟುವಂಥದ್ದನ್ನು ಈಗಲೂ ಕೂಡ ಅನುಸರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಇಲ್ಲಿ ಅಣ್ಣ ತಂಗಿಯರ ಹಬ್ಬ ಅಂತ ಹೇಳಿದ್ರೆ ಬರೀ ಇದು ರಾಖಿ ಕಟ್ಟುವುದಕ್ಕಷ್ಟೇ ಸೀಮಿತವಾಗಿಲ್ಲ. ಇದರಲ್ಲಿ ಪರಸ್ಪರರಲ್ಲಿ ಪ್ರೀತಿ ಇರುತ್ತೆ, ನಂಬಿಕೆ ಇರುತ್ತೆ, ಜವಾಬ್ದಾರಿ ಇರುತ್ತೆ. ಹಾಗೆ ಪರಸ್ಪರ ರಕ್ಷಣೆಯ ಸಂಕೇತವಾಗಿರುತ್ತೆ ಈ ರಕ್ಷಾಬಂಧನ. ಅಂದರೆ ಇದು ರಕ್ಷಣೆಯ ಬಂಧ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇಲ್ಲಿ ಸಹೋದರ ಸಹೋದರಿಯರ ಬಾಂಧವ್ಯ ಗಟ್ಟಿಯಾಗಲಿಕ್ಕೆ ಈ ರಾಖಿಯನ್ನು ಕಟ್ಟುವಂಥದ್ದು ಅವರ ಆತ್ಮೀಯತೆಯನ್ನು ಪ್ರದರ್ಶನ ಮಾಡುತ್ತೆ. ಜೊತೆಗೆ ಸಂಪ್ರದಾಯದಲ್ಲಿ ಸಹೋದರಿಯರ ರಕ್ಷಣೆ ಸಹೋದರನ ಜವಾಬ್ದಾರಿ. ಹಾಗಾಗಿ ಸಹೋದರನ ಆರೋಗ್ಯ ಮತ್ತು ಅವನ ಸಮೃದ್ಧಿ ಕೂಡ ಚೆನ್ನಾಗಿರಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು ಕೂಡ ಸಹೋದರಿಯರ ಜವಾಬ್ದಾರಿಯಾಗಿರುತ್ತೆ. ಹಾಗಾಗಿ ಪರಸ್ಪರರ ಯೋಗಕ್ಷೇಮಕ್ಕಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡುವಂಥ ಒಂದು ಸಂಕಲ್ಪ ಇಲ್ಲಿರುತ್ತೆ. ಇನ್ನು ಈಗಿನ ಕಾಲದಲ್ಲಿ ಕೇವಲ ರಕ್ತ ಸಂಬಂಧಿಗಳು ಮಾತ್ರ ರಾಖಿಯನ್ನು ಕಟ್ಟುವಂಥದ್ದಲ್ಲ, ಬೇರೆ ಬೇರೆ ಹಿನ್ನೆಲೆಯಲ್ಲಿ ಬಂದಂಥವರು ಕೂಡ ಪರಸ್ಪರ ಪ್ರೀತಿ, ಸ್ನೇಹ ಮತ್ತು ಕಾಳಜಿಯ ಸಂಕೇತವಾಗಿಯೂ ಕೂಡ ಈ ರಾಖಿ ಹಬ್ಬವನ್ನು ಕಟ್ಟುವಂಥದ್ದಿದೆ. ಹಾಗೆ ಮತ್ತೊಂದು ಪೌರಾಣಿಕ ಹಿನ್ನೆಲೆ ಈ ರಾಖಿ ಹಬ್ಬದೊಂದಿಗೆ ಸೇರ್ಪಡೆಯಾಗಿರುವಂಥದ್ದು ಏನಂದರೆ, ಒಮ್ಮೆ ಶ್ರೀಕೃಷ್ಣನ ಬೆರಳಿಗೆ ಗಾಯ ಆದಾಗ ದ್ರೌಪದಿ ತನ್ನ ಸೀರೆಯ ತುಂಡನ್ನು ಹರಿದು ಆ ಬೆರಳಿಗೆ ಕಟ್ಟಿ ರಕ್ತವನ್ನು ನಿಲ್ಲಿಸಿದ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ಆ ಪ್ರೀತಿಯ ಪ್ರತಿಯಾಗಿ ಕೃಷ್ಣ ದ್ರೌಪದಿಯನ್ನು ಕಾಪಾಡಿದ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ರಕ್ಷಾಬಂಧನ ಇಲ್ಲಿ ಪ್ರೀತಿ ಮತ್ತು ರಕ್ಷಣೆಯ ಭಾವನೆಯನ್ನು ವಿವರಿಸುವಂಥ ಒಂದು ವಿಶೇಷ ಸಂದರ್ಭ ಇದು. ಒಟ್ಟಿನಲ್ಲಿ ರಾಖಿ ಅಂತ ಹೇಳಿದ್ರೆ ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿಸುವಂಥದ್ದು, ಗೌರವಿಸುವಂಥದ್ದು, ಹಾಗೆ ಕಷ್ಟದಲ್ಲಿ ಒಬ್ಬರಿಗೊಬ್ಬರು ನಿಲ್ಲುತ್ತೇವೆ ಅನ್ನುವಂಥ ಒಂದು ಆಶ್ವಾಸನೆಯನ್ನು ಕೊಡುವಂಥ ಸಂದರ್ಭ. ಹಾಗಾಗಿನೇ ಈ ದಿನ ವಿಶೇಷವಾಗಿ ಈ ರಕ್ಷಾಬಂಧನವನ್ನು ಆಚರಣೆ ಮಾಡುವಂಥದ್ದು. ಹಾಗಾಗಿ ನಮ್ಮ ಎಲ್ಲ ಮಿತ್ರರಿಗೆ, ಸಿರಿಗನ್ನಡ ಸುದ್ದಿವಾಹಿನಿಯ ಎಲ್ಲ ಬಂಧುಗಳಿಗೂ ಕೂಡ ವಿಶೇಷವಾಗಿ ಸಿರಿಗನ್ನಡ ಸುದ್ದಿವಾಹಿನಿಯ ಯೂಟ್ಯೂಬ್ ಚಾನೆಲ್ನ ಪೋಷಕರಿಗೆ ರಕ್ಷಾಬಂಧನದ ಶುಭಾಶಯಗಳನ್ನು ಹೇಳೋಣ. ಇನ್ನು ಈ ದಿನ ನಡೆಯುವಂಥ ಒಂದು ಗ್ರಹಣ ಚಂದ್ರಗ್ರಹಣ, ಅದರಲ್ಲೂ ರಾಹುಗ್ರಸ್ತ ಚಂದ್ರಗ್ರಹಣ. ಇದು ರಕ್ಷಾಬಂಧನದ ದಿನ ಈ ಖಂಡಗ್ರಾಸ ಚಂದ್ರಗ್ರಹಣ ಸಂಭವಿಸ್ತಾ ಇರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 8:04 ಬೆಳಿಗ್ಗೆ 11:22 ಸಂಭವಿಸುವಂಥ ಚಂದ್ರಗ್ರಹಣ. ಇದು ಧಾರ್ಮಿಕ ದೃಷ್ಟಿಯಿಂದ ಇದು ವಿಶೇಷ ಅಂತ ಹೇಳಿ ಪರಿಗಣಿಸಲ್ಪಟ್ಟಿದೆ. ಆದರೆ ವೈಜ್ಞಾನಿಕವಾಗಿ ಹೇಳೋದಾದರೆ ಇದು ಭಾರತ ದೇಶಕ್ಕೆ ಕಾಣಿಸಲ್ಲ. ಯಾಕೆಂದರೆ ಚಂದ್ರಗ್ರಹಣ ಹಗಲಿನ ಸಂದರ್ಭದಲ್ಲಿ ನಡೀತಾ ಇದೆ. ಅದಕ್ಕಾಗಿಯೇ ಗ್ರಹಣದ ಆಚರಣೆಯ ಅಗತ್ಯ ಇಲ್ಲ ಅನ್ನುವಂಥ ವಿಚಾರ ಕೂಡ ಇದೆ. ಇಲ್ಲಿ ಗ್ರಹಣ ನಮಗೆ ಗೋಚರಿಸೋದಿಲ್ಲ, ಆದ್ದರಿಂದ ಇದರಲ್ಲಿ ಸೂತಕ ಕಾಲವನ್ನು ಪಾಲಿಸುವಂಥ ಅಗತ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯ ಕೂಡ ಇದೆ. ಹಾಗಾಗಿ ಇಲ್ಲಿ ಎಂದಿನಂತೆ ದೇವರ ದರ್ಶನ, ವ್ರತಾದಿಗಳು, ಪೂಜಾದಿಗಳನ್ನು ಮುಂದುವರಿಸುವಂಥದ್ದು ಕೂಡ ಇದೆ. ಅದಕ್ಕಾಗಿಯೇ ಈ ದಿನ ಕೆಲವರು ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಕೆಲವರು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಕೂಡ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಸಂಪ್ರದಾಯದಂತೆ ಕೆಲವೊಂದು ವಿಧಿವಿಧಾನಗಳನ್ನು ಅನುಸರಣೆ ಮಾಡಿದ್ರೆ ಸಾಕು ಅನ್ನುವಂಥ ಅಭಿಪ್ರಾಯ ಇದೆ. ಇಲ್ಲಿ ಬಹಳ ಮುಖ್ಯವಾಗಿ ಈ ಗ್ರಹಣ ನಡೆಯುವಂಥ ಸಂದರ್ಭದಲ್ಲಿ
ಜಪ ತಪಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಅದರಲ್ಲೂ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸುವಂಥದ್ದು, ಗಾಯತ್ರಿ ಮಂತ್ರವನ್ನು ಜಪ ಮಾಡುವಂಥದ್ದು, ಅಥವಾ ಇಷ್ಟ ದೇವರ ಜಪ ಮಾಡುವಂಥ ಅಥವಾ ಭಗವಂತನ ನಾಮಸ್ಮರಣೆ ಮಾಡುವಂಥದ್ದು ಮನಸ್ಸಿಗೆ ಶಾಂತಿ ಸಮಾಧಾನವನ್ನು ತಂದುಕೊಡುತ್ತೆ. ಜೊತೆಗೆ ಆಧ್ಯಾತ್ಮಿಕ ಲಾಭ ಕೂಡ ಇದೆ ಇದರಿಂದ. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ಭಗವಂತನ ಆರಾಧನೆಯನ್ನ ಮಾಡುವಂಥದ್ದನ್ನ ಮುಂದುವರಿಸಿ. ಇನ್ನು ಈ ಗ್ರಹಣ ನಡೆಯುವಂತಹ ಸಂದರ್ಭದಲ್ಲಿ ಅಥವಾ ಗ್ರಹಣ ನಂತರದಲ್ಲಿ ದಾನವನ್ನ ಮಾಡೋದ್ರಿಂದ ಕೂಡ ಹೆಚ್ಚಿನ ಫಲ ಸಿಕ್ಕತ್ತೆ. ಅದರಲ್ಲೂ ಅನ್ನ, ವಸ್ತ್ರ ಇದನ್ನ ದಾನ ಮಾಡಬೇಕು. ಗೋವುಗಳಿಗೆ ಗೋಗ್ರಾಸವನ್ನು ನೀಡಬೇಕು, ಹಣ್ಣುಗಳನ್ನು ತಿನ್ನಿಸ್ಬೇಕು. ಇನ್ನು ಪಕ್ಷಿಗಳಿಗೆ ಧಾನ್ಯವನ್ನ ನೀಡುವಂಥದ್ದು ಕೂಡ ಬಹಳ ಪುಣ್ಯಕರವಾದ ಕೆಲಸ ಈ ಗ್ರಹಣದ ಸಂದರ್ಭದಲ್ಲಿ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಗರ್ಭಿಣಿಯರು ವಿಶೇಷವಾಗಿ ದೇವರ ಧ್ಯಾನವನ್ನು ಮಾಡುವಂಥದ್ದನ್ನ ಮಾಡಿ ಮನಸ್ಸನ್ನ ಪ್ರಶಾಂತವಾಗಿ ಇಟ್ಕೊಳ್ಳುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇನ್ನು ಗ್ರಹಣ ಗೋಚರಿಸಲ್ಲ ಅಂತ ಹೇಳಿ ಗರ್ಭಿಣಿಯರು ನಿರಾತಂಕವಾಗಿ ಇರಬಹುದು, ಆದರೂ ಕೆಲವೊಂದು ಈ ಧಾರ್ಮಿಕ ವಿಧಿವಿಧಾನಗಳನ್ನ ಅನುಸರಣೆ ಮಾಡಬೇಕಾಗತ್ತೆ. ಕೆಲವರು ಗ್ರಹಣ ನಂತರದಲ್ಲಿ ಸ್ನಾನಾದಿಗಳನ್ನು ಮಾಡಿ ಪೂಜೆಯನ್ನು ಸಲ್ಲಿಸುವಂತಹ ಒಂದು ಸಂಕಲ್ಪವನ್ನು ಕೂಡ ಮಾಡಿಕೊಂಡಿರ್ತಾರೆ. ಆದರೆ ಮನೆಗೆ ಈ ಗ್ರಹಣ ನಂತರದಲ್ಲಿ ಗಂಗಾ ಜಲವನ್ನಾಗ್ಲಿ ಅಥವಾ ಗೋಮೂತ್ರವನ್ನಾಗ್ಲಿ ಪ್ರೋಕ್ಷಣೆ ಮಾಡುವಂಥದ್ದನ್ನ ಮರಿಬೇಡಿ. ಇದರಿಂದ ಮನೆ ಶುದ್ಧೀಕರಣ ಆಗುತ್ತೆ, ಮನೆಯಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಬಂದಿರಲ್ಲ ಅನ್ನುವಂಥದ್ದನ್ನ ಖಾತ್ರಿಪಡಿಸ್ಕೊಳ್ಬಹುದು. ಹಾಗಾಗಿ ಇಲ್ಲಿ ಗ್ರಹಣದ ಬಗ್ಗೆ ಅನಗತ್ಯವಾದಂತಹ ಭಯ ಪಡುವಂತಹ ಅಗತ್ಯ ಇಲ್ಲ. ಏಕೆಂದ್ರೆ ನಮ್ಮ ದೇಶಕ್ಕೆ ಇದು ಕಾಣಿಸಲ್ಲ, ಅದರಿಂದ ಸೂತಕ ಇಲ್ಲ ಅನ್ನುವಂಥ ಅಭಿಪ್ರಾಯ. ಆದರೆ ಇಡೀ ವಿಶ್ವಕ್ಕೆ ಸೂರ್ಯ ಮತ್ತೆ ಚಂದ್ರ ಒಬ್ಬರೇ ಇರೋದ್ರಿಂದ ಇಡೀ ವಿಶ್ವದಲ್ಲಿ ಎಲ್ಲಿ ಗ್ರಹಣ ನಡೆದರೂ ಕೂಡ ಅದರ ಒಂದು ಪ್ರಭಾವ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ಕೂಡ ಕೆಲವರು ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಆ ಗ್ರಹಣದ ಸಂದರ್ಭದಲ್ಲಿ ನೀವು ಈಗಾಗಲೇ ಹೇಳಿದಾಗೆ ಭಗವಂತನ ಆರಾಧನೆಯನ್ನ ಮುಂದುವರಿಸ್ತಾ ಇರಿ, ಒಳ್ಳೆಯದಾಗತ್ತೆ. ಹಾಗೆ ಇದು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಕೊನೆಯ ದಿನ ಆಗಿರುವಂಥದ್ದು. ಅದಕ್ಕಾಗಿಯೇ ಇದನ್ನು ನೂಲು ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಈಗಾಗಲೇ ಗಾಯತ್ರಿ ಪ್ರತಿಪತ್ತಿರೋದ್ರಿಂದ ಗಾಯತ್ರಿ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ಹುಣ್ಣಿಮೆಯನ್ನು ನೂಲು ಹುಣ್ಣಿಮೆ ಅಂತ ಹೇಳಿ ಕರೆಯುವಂಥದ್ದರ ವಿಶೇಷತೆ ಕೂಡ ತಿಳ್ಕೊಳ್ಬೇಕು. ಇಲ್ಲಿ ಈ ಹುಣ್ಣಿಮೆಯ ತಿಥಿಯಲ್ಲಿ ವಿಶೇಷವಾಗಿ ಧಾರ್ಮಿಕವಾಗಿ ಹಾಗೆ ಆಧ್ಯಾತ್ಮಿಕವಾಗಿ ಮುಂದುವರಿಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ತರುವಂಥ ಹುಣ್ಣಿಮೆ ಇದು. ಈ ಹುಣ್ಣಿಮೆಯ ದಿನ ಶಿವ ಮತ್ತೆ ಪಾರ್ವತಿಯರನ್ನ ಹಾಗೆ ಮಹಾಲಕ್ಷ್ಮಿಯನ್ನ ಪೂಜಿಸುವಂತ ಸಂಪ್ರದಾಯ ಕೂಡ ಇದೆ. ಇಲ್ಲಿ ನೂಲು ಅಂತ ಹೇಳಿದ್ರೆ ದಾರ. ಹಾಗಾಗಿ ಮೊನ್ನೆ ನಡೆದಂತಹ ಉಪಕರ್ಮದಲ್ಲಿ ನೂಲನ್ನ ಬಳಸಿ ಜನಿವಾರವನ್ನ ಸಿದ್ಧಪಡಿಸಿರುವಂತ ಒಂದು ಧಾರ್ಮಿಕ ಹಬ್ಬ. ಅದರಲ್ಲಿ ಜನಿವಾರವನ್ನ ಬದಲಾವಣೆ ಮಾಡಿರುವಂತ ಪ್ರಸಂಗವೂ ಕೂಡ ಇದೆ. ಇಲ್ಲಿ ಈ ಜನಿವಾರವನ್ನ ಯಜ್ಞೋಪವೀತ ಅಂತ ಹೇಳಿ ಕರೆಯುವಂಥದ್ದು. ಅದರಲ್ಲೂ ಈ ಶ್ರಾವಣ ಮಾಸದ ತ್ರಯೋದಶಿಯ ದಿನ, ಚತುರ್ದಶಿಯ ದಿನ ಅಂದ್ರೆ ಶುಕ್ಲ ಪಕ್ಷದಲ್ಲಿ ಈ ಉಪಕರ್ಮವನ್ನ ಆಚರಣೆ ಮಾಡುವಂಥದ್ದಿದೆ. ಯಾಕೆಂದ್ರೆ ಹಲವು ವಿಧಿವಿಧಾನಗಳಿಂದಲೇ ಈ ಜನಿವಾರವನ್ನ ಧರಿಸುವಂತ ಕ್ರಮ. ಇಲ್ಲಿ ಒಬ್ಬ ವ್ಯಕ್ತಿ ಜನನ ಆದ ಮೇಲೆ ಅಲ್ಲಿಂದ ಹಿಡಿದು ಮರಣದವರೆಗೂ ಕೂಡ 16 ವಿಧಿವಿಧಾನಗಳನ್ನ ಅನುಸರಣೆ ಮಾಡಬೇಕಾಗತ್ತೆ. ಇದನ್ನೇ ಷೋಡಶ ಸಂಸ್ಕಾರಗಳು ಅಂತ ಹೇಳಿ ಕರೆಯುವಂಥದ್ದು. ಈ 16 ವಿಧಿಗಳಲ್ಲಿ ಒಂದು ಜನಿವಾರ ಧಾರಣೆ ಕೂಡ ಒಂದು ಸಂಸ್ಕಾರ. ಅದರಲ್ಲೂ ಈ 16 ವಿಧಿಗಳು ನಮ್ಮ ಜೀವನದಲ್ಲಿ ತುಂಬಾ ಮಹತ್ವದ ಪಾತ್ರವನ್ನ ವಹಿಸಿರುವಂಥದ್ದಿದೆ. ಹಾಗಾಗಿ ನಾವು ವಿಶೇಷ ಕಾರ್ಯಕ್ರಮ ಸರಣಿಯಲ್ಲಿ ಈ 16 ಸಂಸ್ಕಾರಗಳು ಯಾವ್ಯಾವುದು, ಇದನ್ನೇ ಷೋಡಶ ಸಂಸ್ಕಾರಗಳು ಅಂತ ಹೇಳಿ ಕರೆಯುವಂಥದ್ದು. ಇದರಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಘಟ್ಟಗಳು ಯಾವ್ಯಾವುದು ಅನ್ನುವಂಥ ವಿಚಾರಗಳನ್ನ ತಿಳಿಸಿದ್ದೇವೆ. ಅದನ್ನು ಕೂಡ ನಮ್ಮ ಸಿರಿಗನ್ನಡ ಸುದ್ದಿವಾಹಿನಿ ಯೂಟ್ಯೂಬ್ ಚಾನೆಲ್ನ ಪೋಷಕರು ಗಮನಿಸಬಹುದು. ಅದನ್ನ ನೋಡಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಳಿಕ್ಕೆ ಆ ಒಂದು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ, ಇಲ್ಲಿ ಈ 16 ವಿಧಿಗಳಲ್ಲಿ ಉಪನಯನ ಕೂಡ ಒಂದು. ಆ ಸಂದರ್ಭದಲ್ಲೇ ಯಜ್ಞೋಪವೀತವನ್ನ ಅಂದ್ರೆ ಜನಿವಾರವನ್ನ ಧರಿಸಿಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಇಲ್ಲಿ ಯಜ್ಞೋಪವೀತ ಅಂತ ಹೇಳಿದ್ರೆ ಯಜ್ಞವನ್ನ ನಡೆಸಲಿಕ್ಕೆ ಸಂಪೂರ್ಣವಾದಂತಹ ಹಕ್ಕನ್ನ ಹೊಂದಿರುವನು ಅಂತ ಹೇಳಿ ಅರ್ಥ ಬರುತ್ತೆ. ಹಾಗಾಗಿ ಯಜ್ಞೋಪವೀತವನ್ನ ಧರಿಸದೆ ಯಾರೂ ಕೂಡ ಹೋಮ ಹವನಾದಿಗಳನ್ನ ಮಾಡಬಾರದು ಅನ್ನುವಂಥದ್ದಿದೆ. ಹಾಗೆ ವೇದಗಳನ್ನ ಪಠಣ ಮಾಡುವಂತ, ಗಾಯತ್ರಿ ಮಂತ್ರವನ್ನ ಜಪಿಸುವಂತ ಹಕ್ಕು ಜನಿವಾರವನ್ನ ಧರಿಸಿಕೊಂಡವರಿಗೆ ಇರುತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಇಲ್ಲಿ ಜನಿವಾರ ಹತ್ತಿಯಿಂದ ತಯಾರಿಸಿದಂತಹ ಒಂದು ಪವಿತ್ರ ದಾರ. ಇದನ್ನ ಧರಿಸಿಕೊಳ್ಳುವಂಥದ್ದೇ
ಯಜ್ಞೋಪವೀತ ಸಂಸ್ಕಾರ. ಇಲ್ಲಿ ಹಿಂದೂ ಧರ್ಮದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಬೇರೆ ಬೇರೆ ಸಮಾಜದವರು ಕೂಡ ಯಜ್ಞೋಪವೀತ ಸಂಸ್ಕಾರವನ್ನ ಆಚರಣೆ ಮಾಡುವಂಥದ್ದಿದೆ. ಮಗುವಿಗೆ 8 ರಿಂದ 10 ವರ್ಷಗಳ ಒಳಗೆ ಈ ಯಜ್ಞೋಪವೀತ ಸಂಸ್ಕಾರವನ್ನ ಮುಗಿಸ್ಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಇಲ್ಲಿ ಈ ಒಂದು ಹುಣ್ಣಿಮೆಯನ್ನ ನೂಲು ಹುಣ್ಣಿಮೆ ಅಂತ ಹೇಳಿ ಕರೆದಿರುವಂತಹ ಹಿನ್ನೆಲೆ ಏನಂದ್ರೆ, ಈ ಯಜ್ಞೋಪವೀತ ಧಾರಣೆಯನ್ನ ಮಾಡಿಕೊಳ್ಳುವಂತ ಒಂದು ಪವಿತ್ರವಾದಂತಹ ಯಜ್ಞ ಸೂತ್ರದ ಹಬ್ಬ ಇದು. ಇನ್ನು ಬ್ರಹ್ಮಚಾರಿಗಳು 3 ಎಳೆಗಳುಳ್ಳ ದಾರವನ್ನ ಧರಿಸ್ತಾರೆ. ವಿವಾಹಿತ ಪುರುಷರು 6 ಎಳೆಗಳುಳ್ಳ ದಾರವನ್ನ ಧರಿಸಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ಬ್ರಹ್ಮಚರ್ಯವನ್ನ ಸ್ವೀಕರಿಸಿದಂತ ಮಹಿಳೆ ಕೂಡ ಜನಿವಾರವನ್ನ ಧರಿಸಬಹುದು. ಆದ್ರೆ ವಿವಾಹಿತ ಮಹಿಳೆ ಇದನ್ನ ಧರಿಸುವಂತಿಲ್ಲ ಅನ್ನುವಂಥ ನಿಯಮ ಇದೆ. ಇನ್ನು ಈ ಜನಿವಾರವನ್ನ ಧರಿಸಿದ ಮೇಲೆ ಕೆಲವೊಂದು ವಿಧಿವಿಧಾನಗಳನ್ನ ಅನುಸರಣೆ ಮಾಡಬೇಕಾಗುತ್ತೆ. ಅಂದ್ರೆ ಸೂತಕ ಬಂದಾಗ ಜನಿವಾರವನ್ನ ಬದಲಿಸಬೇಕು. ಜನಿವಾರದಲ್ಲಿ ಒಂದು ಎಳೆ ತುಂಡಾದ್ರೆ ಮತ್ತೊಂದು ಹೊಸ ಜನಿವಾರವನ್ನ ಧರಿಸಬೇಕು. ಇನ್ನು ಒಮ್ಮೆ ಹಾಕಿದಂತಹ ಜನಿವಾರವನ್ನ ಯಾವುದೇ ಕಾರಣಕ್ಕೂ ಹೊರ ತೆಗೆಯಬಾರದು. ಈ ರೀತಿಯ ಕೆಲವೊಂದು ಕಟ್ಟುಪಾಡುಗಳಿದೆ. ಅದನ್ನು ಕೂಡ ಈ ಯಜ್ಞೋಪವೀತದ ವಿಚಾರದಲ್ಲಿ ಕಟ್ಟುನಿಟ್ಟಾಗಿ ಅನುಸರಣೆ ಮಾಡಬೇಕಾಗುತ್ತೆ. ಹಾಗಾಗಿ ಈ ದಿನ ವ್ಯಕ್ತಿಯ ಜವಾಬ್ದಾರಿಗಳನ್ನ ಅರಿತುಕೊಳ್ಳಿಕ್ಕೆ ಹಾಗೆ ಸನ್ಮಾರ್ಗದಲ್ಲಿ ನಡೀಲಿಕ್ಕೆ ಈ ಒಂದು ಸಂಸ್ಕಾರ ಕೂಡ ಬಹಳ ಮುಖ್ಯವಾಗಿ ಬೇಕಾಗಿದೆ ಅನ್ನುವಂಥ ವಿಚಾರ ಕೂಡ ಈ ಸಂದರ್ಭದಲ್ಲಿ ತಿಳಿಬೇಕಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ದಿನದ ಹುಣ್ಣಿಮೆ, ರಕ್ಷಾಬಂಧನ, ನೂಲು ಹುಣ್ಣಿಮೆ ತಮಗೆಲ್ಲರಿಗೂ ಕೂಡ ಸುಖ ಸೌಖ್ಯವನ್ನು ತರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಕುಂಭದಲ್ಲಿ ಚಂದ್ರ, ರಾಹುವಿನೊಟ್ಟಿಗೆ ಚಂದ್ರ. ಹಾಗಾಗಿ ಈ ದಿನ ವಿಶೇಷವಾಗಿ ಚಂದ್ರಗ್ರಹಣ ನಡೆಸ್ತಾ ಇರುವಂಥದ್ದು ರಾಹುಗ್ರಸ್ತ ಚಂದ್ರಗ್ರಹಣ ಇದು. ಹಾಗಾಗಿ ಈ ದಿನದಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುತ್ತೆ. ಯಾಕೆಂದರೆ ಲಾಭದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ಸಾಧನೆ ಮಾಡಲಿಕ್ಕೆ, ಏನಾದರೂ ಒಂದು ಹೊಸ ವಿದ್ಯೆಯನ್ನು ಸಿದ್ಧಿಸ್ಕೊಳ್ಳಿಕ್ಕೆ, ನಿಮ್ಮ ಕರಗತ ಮಾಡಿಕೊಳ್ಳಿಕ್ಕೆ ನಿಮಗೆ ಒಳ್ಳೆಯ ಅವಕಾಶ ಈ ದಿನ ಸಿಕ್ಕಿರುವಂಥದ್ದು. ಬಹಳ ಅಪರೂಪದ ಅವಕಾಶ, ಇದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ಬಹುದಿನದ ನಿರೀಕ್ಷೆ ನಿಮಗೆ ಕೈಗೂಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಗ್ರಹಗತಿಗಳೂ ಕೂಡ ನಿಮಗೆ ಅನುಕೂಲ ಸ್ಥಿತಿಯಲ್ಲಿರೋದ್ರಿಂದ ನೀವು ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಹಾಗೆ ಉನ್ನತ ಮಟ್ಟದ ಒಂದು ಅಧಿಕಾರವನ್ನು ಕೂಡ ನೀವು ಈ ದಿನ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಈ ದಿನ ನಿಮ್ಮ ಒಂದು ಭಾವನೆಗಳಿಗಾಗಲಿ, ನಿಮ್ಮ ಅಭಿಪ್ರಾಯಕ್ಕಾಗಲಿ ಉತ್ತಮವಾದಂಥ ಒಂದು ಮಾನ್ಯತೆ ಸಿಕ್ಕತ್ತೆ. ಇನ್ನು ಈ ದಿನ ಸಕಾರಾತ್ಮಕ ಚಿಂತನೆ ನಿಮಗೆ ಇರುವಂಥದ್ದು, ಅಂದರೆ ಪಾಸಿಟಿವ್ ಥಾಟ್ಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಬಂಧುಗಳಾಗಲಿ, ಸ್ನೇಹಿತರಾಗಲಿ ನಿಮಗೆ ಸಹಕರಿಸುವಂಥಕ್ಕೆ ಅವರು ಕೂಡ ಪೂರ್ಣ ಮನಸ್ಸನ್ನು ಕೊಡ್ತಾರೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ತುಂಬ ಸುಗಮವಾಗಿ ಮುಂದುವರಿಯುತ್ತೆ. ಇನ್ನು ಈ ದಿನದಲ್ಲಿ ನೀವು ಯಶಸ್ಸಿನ ಕಥೆಗಳನ್ನು ಓದಲಿಕ್ಕೆ ಹೋಗಬೇಡಿ. ಏಕೆಂದರೆ ಅಲ್ಲಿ ನಿಮಗೆ ಬರೀ ಸಂದೇಶಗಳು ಮಾತ್ರ ಸಿಕ್ಕತ್ತೆ. ಆದರೆ ಆ ಸೋಲಿನ ಕಥೆಗಳನ್ನು ಓದಿದಾಗ ನಿಮಗೆ ಅಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಇನ್ನು ಏನು ಮಾಡಬೇಕು, ಎಲ್ಲಿ ಎಡವಂಥ ಜಾಗ ಇದೆ, ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಇತ್ಯಾದಿ ವಿಚಾರಗಳಲ್ಲಿ ನಿಮಗೆ ಮಾಹಿತಿ ಸಿಕ್ಕತ್ತೆ. ಹಾಗಾಗಿ ಇಲ್ಲಿ ಸೋಲಿನ ಕಥೆಗಳನ್ನು ಓದುವಂಥದ್ದನ್ನು ರೂಢಿ ಮಾಡಿಕೊಳ್ಳಿ, ನಿಮ್ಮ ಯಶಸ್ಸು ಸಾಧ್ಯವಾಗುತ್ತೆ. ಈ ದಿನ ರಾಜಕೀಯ ವ್ಯಕ್ತಿಗಳಿಗೆ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಇದೆ, ಇದನ್ನು ಬಳಸ್ಕೊಳ್ಳಿ. ಹಾಗೆ ಈ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಕೂಡ ಇದೆ. ಉಳಿತಾಯ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಸ್ವಲ್ಪ ಹೆಚ್ಚು ಮಾಡಿಕೊಳ್ಳಿ, ಮುಂದೆ ಭವಿಷ್ಯದಲ್ಲಿ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ದಶಮದಲ್ಲಿ ಚಂದ್ರ ಇರುವಂತಹ ದಿನ. 10ನೇ ಮನೆಯಲ್ಲಿ ಚಂದ್ರ, ಉದ್ಯೋಗ ಸ್ಥಾನದಲ್ಲಿ ಚಂದ್ರ. ಹಾಗಾಗಿ ಈ ದಿನ ಹಲವು ತಾಪತ್ರಯಗಳ ಮಧ್ಯೆ ಕೂಡ ಕೆಲವೊಂದು ವಿಶೇಷ ಕಾರ್ಯಗಳನ್ನು ನೀವು ಮಾಡುವಂಥದ್ದು ಇದೆ. ಅಂದರೆ ಆರಂಭ ಮಾಡುವಂಥ ಕೆಲಸ ಕಾರ್ಯಗಳು ಈ ದಿನ ಬಹಳ ಸಕ್ಸಸ್ಸನ್ನು ಕಾಣುತ್ತೆ. ಇನ್ನು ಈ ದಿನ ನಿಮ್ಮನ್ನು ಯಾರು ವಿರೋಧಿಸ್ತಾ ಇದ್ರು, ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿ ಆತಂಕಗಳನ್ನು ತರ್ತಾ ಇದ್ರು, ಅವರು ಕೂಡ ನಿಮ್ಮನ್ನು ಈ ದಿನ ಶ್ಲಾಘಿಸುವಂಥದ್ದು ಇದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಕಂಡು
ಅವ್ರಿಗೂ ಕೂಡ ಒಂದು ರೀತಿಯಲ್ಲಿ ಸಂತೋಷ ಆಗುವಂಥದ್ದಿದೆ. ಹಾಗಾಗಿ ಈ ದಿನ ಎಲ್ಲರನ್ನೂ ಕೂಡ ನಿಮ್ಮ ಮಾತಿನಿಂದ, ನಿಮ್ಮ ಕೃತಿಯಿಂದ ಮೆಸ್ಮರೈಸ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಒಳ್ಳೆಯ ಬೆಂಬಲ ಸಿಕ್ಕತ್ತೆ. ಅದರಲ್ಲೂ ಸಂದರ್ಭೋಚಿತವಾಗಿ ನಿಮಗೆ ಆ ಬೆಂಬಲ ಸಿಕ್ಕಾಗ ನಿಮ್ಮ ಆತ್ಮಸ್ಥೈರ್ಯವನ್ನು ಅದು ಹೆಚ್ಚಿಸುತ್ತೆ. ಹಾಗಾಗಿ ಕೆಲಸ ಮಾಡುವಂಥ ಉತ್ಸಾಹ, ಹುಮ್ಮಸ್ಸು ಈ ದಿನ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಕೆಲವೊಂದು ಸಹಾಯವನ್ನು, ಸಹಕಾರವನ್ನು, ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ರಾಜಕಾರಣಿಗಳನ್ನು ಕೂಡ ಈ ದಿನ ನೀವು ಭೇಟಿ ಮಾಡುವಂಥದ್ದಿದೆ. ಅವರನ್ನು ಕೂಡ ಆಶ್ರಯಿಸುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಹಿರಿಯರ ಮಾರ್ಗದರ್ಶನದಲ್ಲಿ ನೀವು ಉತ್ತಮ ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಅದನ್ನು ಮರೆಯದೆ ಈ ದಿನ ಮುಂದುವರಿಸಿ. ಇನ್ನು ಈ ದಿನ ನೀವು ಯಾರ ಜೊತೆಯಲ್ಲಿರ್ತೀರಿ ಅನ್ನೋಂಥದ್ರ ಮೇಲೆ ನಿಮ್ಮ ಸಕ್ಸಸ್ ಇದೆ. ಅದರಂತೆ ನೀವು ಯಾವಾಗಲೂ ಕೂಡ ಒಂದು ಉದಾಹರಣೆಯನ್ನು ಕೇಳಿರ್ಬೋದು. ನೀರಿನ ಹನಿಯಂತೆ ಜೀವನ ಇರುತ್ತೆ. ಇಲ್ಲಿ ಕಾದ ಹೆಂಚಿನ ಮೇಲೆ ಏನಾದರೂ ನೀರ ಹನಿ ಬಿದ್ದರೆ ಅದು ಬೇಗ ಆವಿಯಾಗಿ ಹೋಗುತ್ತೆ. ಇನ್ನು ಅದೇ ನೀರಿನ ಹನಿ ಎಲೆಯ ಮೇಲೆ ಏನಾದರೂ ಬಿದ್ದರೆ ಅದು ಫಳಫಳ ಹೊಳಿತಾ ಇರುತ್ತೆ. ಸಮಯಕ್ಕೆ ಚಿಪ್ಪಿನೊಳಗೆ ಆ ನೀರ ಹನಿ ಬಿದ್ದರೆ ಅದು ಮುತ್ತಾಗುತ್ತೆ. ಹಾಗಾಗಿ ಯಾವ ಸಂದರ್ಭದಲ್ಲಿ, ಯಾವ ಸಮಯದಲ್ಲಿ ಆ ನೀರು ಎಲ್ಲಿ ಬೀಳುತ್ತೆ ಅನ್ನೋಂಥದ್ರ ಮೇಲೆ ಅದರ ಭವಿಷ್ಯ ನಿರ್ಧಾರ ಆಗುತ್ತೆ. ಹಾಗೆ ನೀವು ಈ ದಿನ ಯಾರ ಸಂಘವನ್ನು ಬಯಸಿ ನಿಮ್ಮ ಚಟುವಟಿಕೆಗಳನ್ನು ಅವರ ಜೊತೆ ಮುಂದುವರಿಸ್ತೀರಿ, ಅದರಂತೆ ನಿಮ್ಮ ಮುಂದಿನ ಭವಿಷ್ಯ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಸ್ನೇಹಿತರ ಆಯ್ಕೆ ಆಗಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ನೇ ಮನೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮಿಶ್ರ ಫಲಗಳಿರುತ್ತೆ. ಅದರಲ್ಲೂ ಹೊಸ ಹೊಸ ಆವಿಷ್ಕಾರವನ್ನು ಮಾಡುವಂಥದ್ದು, ಹೊಸತನ್ನು ಕಂಡುಹಿಡಿಯುವಂಥದ್ದು, ಹಾಗೆ ಹೊಸ ದಾರಿ, ಹೊಸ ಮಾರ್ಗೋಪಾಯ, ಇದರ ಬಗ್ಗೆ ಈ ದಿನ ಹೆಚ್ಚು ಕುತೂಹಲ ಇದೆ, ಆಸಕ್ತಿ ಇದೆ. ಅದರಲ್ಲಿ ನೀವು ಹೊಸದಾಗಿ ಕ್ರಮಿಸುವಂಥ ದಾರಿ ಕೂಡ ನಿಮಗೆ ಕೆಲವೊಂದು ಆಶ್ಚರ್ಯಗಳನ್ನು ಕೂಡ ತಂದುಕೊಡುತ್ತೆ. ಹಾಗಾಗಿ ಈ ದಿನದ ಚಟುವಟಿಕೆಗಳಲ್ಲಿ ನಿಮಗೆ ಸ್ವಲ್ಪ ಕ್ಯೂರಿಯಾಸಿಟಿ ಕೂಡ ಇರುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ಸಂಸಾರದಲ್ಲಿ ಮುಸುಕಿನ ಗುದ್ದಾಟ, ಅಂದರೆ ಕೋಲ್ಡ್ ವಾರ್ ನಡೆಯುವಂಥ ಸಾಧ್ಯತೆ ಇದೆ. ಎಲ್ಲೂ ಕೂಡ ಹೊರಗಡೆ ಮಾತಾಡಲ್ಲ, ಜಗಳ ಇಲ್ಲ, ಮನಸ್ತಾಪಗಳಾಗಲ್ಲ, ಯುದ್ಧ ಆಗಲ್ಲ, ಕೈ ಮಿಲಾಯಿಸಲ್ಲ. ಆದರೂ ಕೂಡ ಒಬ್ಬರನ್ನೊಬ್ಬರು ಕಂಡ್ರೆ ಏನೋ ಒಂದು ರೀತಿಯಲ್ಲಿ ಅಸಮಾಧಾನ ವ್ಯಕ್ತವಾಗುವಂಥದ್ದು ಇದೆ. ಆ ಒಂದು ಹಿನ್ನೆಲೆಯಲ್ಲೇ ಮನಸ್ಸಿಗೆ ತುಂಬ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಕೆಲಸದಲ್ಲಿ ಕೆಲವೊಂದು ವ್ಯತ್ಯಾಸಗಳಾಗುತ್ತೆ, ಕೆಲವೊಂದು ನ್ಯೂನತೆಗಳು ಆಗುತ್ತೆ, ಸಮಸ್ಯೆಗಳು ಬರುತ್ತೆ. ಹಾಗಾಗಿ ನಿಮ್ಮ ಏಕಾಗ್ರತೆ ಕಡಿಮೆ ಇದೆ ಅನ್ನುವಂಥದ್ದನ್ನೇ ನಿಮ್ಮ ಕೆಲಸ ಮತ್ತು ಅದರ ಫಲಿತಾಂಶ ತೋರಿಸುತ್ತೆ. ಹಾಗೆ ಹಿರಿಯ ಅಧಿಕಾರಿಗಳು ಕೂಡ ಈ ಒಂದು ಅಚಾತುರ್ಯವನ್ನು ಪ್ರಶ್ನೆ ಮಾಡುವಂಥ ಸಾಧ್ಯತೆ ಇದೆ. ಇದು ಕೂಡ ನಿಮಗೆ ಸ್ವಲ್ಪ ಅವಮಾನಕರವಾದಂಥ ಒಂದು ಪ್ರಸಂಗ. ಏಕೆಂದರೆ ಇಲ್ಲಿಯವರೆಗೆ ಒಳ್ಳೆಯ ಕೆಲಸಗಳು, ಒಳ್ಳೆಯ ಫಲಿತಾಂಶವನ್ನೇ ತರ್ತಾ ಇದ್ದಂತಹ ನೀವು ಈ ದಿನ ಅವರ ಮುಂದೆ ಒಂದು ಸಾರಿ ಫಿಗರನ್ನು ಕಟ್ ಮಾಡಬೇಕಾಗತ್ತೆ, ಜಾಗ್ರತೆ. ಇನ್ನು ಈ ದಿನ ಒಂದು ಪ್ಲಸ್ ಪಾಯಿಂಟ್ ಅಂದರೆ ನಿಮಗೆ ಇದ್ದಂಥ ಒಂದು ಕಾನೂನು ತೊಡಕುಗಳೇನಿದೆ ಅದು ನಿವಾರಣೆಯಾಗುವಂಥ ಹಂತವನ್ನು ತಲುಪ್ತಾ ಇದೆ. ಹಾಗಾಗಿ ಬಹಳ ದಿನಗಳಿಂದ ಪ್ರಯತ್ನ ಪಡ್ತಾ ಇದ್ದಂಥ ಒಂದು ವಿಚಾರಕ್ಕೆ ಈ ದಿನ ಅಂತಿಮ ತೆರೆ ಬೀಳುವಂಥದ್ದು ಇರುತ್ತೆ. ಇದು ಮನಸ್ಸಿಗೆ ಸಮಾಧಾನ, ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದಿದೆ. ಆದರೆ ವ್ಯವಹಾರದಲ್ಲಿ, ಸ್ವಂತ ಬಿಸ್ನೆಸ್ಸಲ್ಲಿ ಹೇಳಿಕೊಳ್ಳುವಷ್ಟು ಪ್ರಗತಿ ಇಲ್ಲ, ಲಾಭ ಇಲ್ಲ. ಸರ್ವೇ ಸಾಧಾರಣವಾಗಿರುವಂಥ ಪ್ರಗತಿ ಇರುತ್ತೆ. ಅದನ್ನೇ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಕನಕಧಾರ ಸ್ತೋತ್ರವನ್ನು ಕೇಳಿಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಇದೆ, ಸ್ಟಾರ್ಟಿಂಗ್ ಟ್ರಬಲ್ ಇದೆ. ಹಾಗೆ ಕೆಲಸಗಳ ಪ್ರಗತಿ ಕೂಡ ತುಂಬ ನಿಧಾನ ಆಗುವಂಥದ್ದು. ಹಾಗಾಗಿ ಈ ದಿನ ನೀವು ಅಂದುಕೊಂಡಂಥ ಒಂದು ಸ್ಪೀಡಲ್ಲಿ ಕೆಲಸಗಳಾಗಲ್ಲ, ನಿಮ್ಮ ವೇವ್ ಲೆಂತ್ಗೆ ಮ್ಯಾಚ್ ಆಗುವಂಥವರು ಸಿಕ್ಕಲ್ಲ. ಅದಕ್ಕಾಗಿಯೇ ಈ ದಿನ ಕೆಲಸದಲ್ಲೂ ಕೂಡ ನಿರಾಸಕ್ತಿ ಇರುತ್ತೆ. ಹಾಗೆ ಈ ದಿನ ಸಹಿಸಲಾರದಂತಹ ಒಂದು ನಷ್ಟ ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಅನ್ಯಾಯ ಆಯ್ತಲ್ಲ ಅಂತ ಹೇಳಿ
ಮನಸ್ಸು ಕೂಡ ಕೊರಗ್ತಾ ಇರುತ್ತೆ. ಒಂದು ಸಣ್ಣ ವಿಚಾರವನ್ನೇ ದೊಡ್ಡದನ್ನಾಗಿ ನೀವು ಆಲೋಚನೆ ಮಾಡುವಂಥದ್ದು ಇದೆ. ಅದೇ ಒಂದು ಬ್ಲೋ ಅಪ್ ಆಗುವಂಥದ್ದು. ಅದಕ್ಕಾಗಿಯೇ ಈ ದಿನ ನಿಮ್ಮ ಬಗ್ಗೆ ನಿಮಗೆ ಒಂದು ರೀತಿಯಲ್ಲಿ ಅಸಮಾಧಾನ ಇರುತ್ತೆ. ಇನ್ನು ಕೆಲವರು ನಿಮ್ಮನ್ನು ಕಂಡು ತಾತ್ಸಾರ ಮಾಡುವಂಥವರು ಇದ್ದಾರೆ. ನಿಮ್ಮ ಒಂದು ಮಾತಿಗೆ, ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡದಂತಹ ವ್ಯಕ್ತಿಗಳು ನಿಮ್ಮ ಸುತ್ತಮುತ್ತ ಇರ್ತಾರೆ. ಹಾಗಾಗಿ ಅಂಥವರನ್ನು ಈ ದಿನ ದೂರ ಇಡುವಂಥದ್ದು ಉತ್ತಮ. ಅವರು ಎಷ್ಟೇ ಶ್ರೀಮಂತರಾಗಿರಲಿ, ಎಷ್ಟೇ ಬಲಿಷ್ಠರಾಗಿರಲಿ, ನಿಮಗೆ ಬೆಲೆಯನ್ನು ಕೊಡಲಿಲ್ಲ, ನಿಮ್ಮ ಒಂದು ವ್ಯಕ್ತಿ ಗೌರವಕ್ಕೆ ಧಕ್ಕೆಯನ್ನು ತರ್ತಾರೆ ಅಂತ ಹೇಳಿದ್ರೆ ಅಂಥವರಿಂದ ದೂರ ಉಳಿಯುವಂಥದ್ದೇ ಉತ್ತಮ. ಆ ಒಂದು ಸನ್ನಿವೇಶ ಈ ದಿನ ಎದುರಾಗುತ್ತೆ. ಧೈರ್ಯದಿಂದ ಅಂಥ ಒಂದು ಸನ್ನಿವೇಶವನ್ನು ನೀವು ದಾಟಿ ಮುಂದೆ ಬನ್ನಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮನ್ನು ನೀವು ಅರಿಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಬೇಕು. ಅಂದರೆ ಎಲ್ಲಿ ಎಡವಿದೆ, ಎಲ್ಲಿ ಸೋಲಾಯಿತು, ಯಾಕಾಯಿತು, ಇದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮಗೆ ಒಂದು ಪ್ರಾಕ್ಟಿಕಲ್ಲಾಗಿ ಹಿರಿಯರು ಹೇಳುವಂಥ ಒಂದು ಮಾತನ್ನು ತಿಳಿಸೋದಾದರೆ, ಹೃದಯಕ್ಕೆ ಗೊತ್ತಾಗುವಂಥದ್ದು ವಾತ್ಸಲ್ಯ, ಮನಸ್ಸಿಗೆ ಅರಿವಾಗುವಂಥದ್ದು ಪ್ರೇಮ, ಬುದ್ಧಿಗೆ ಅರಿವಾಗುವಂಥದ್ದು ಜ್ಞಾನ, ಆತ್ಮಕ್ಕೆ ಅರಿವಾಗುವಂಥದ್ದು ಧ್ಯಾನ, ಮತ್ತು ನಮ್ಮನ್ನು ನಾವೇ ತಿಳ್ಕೊಳ್ಳುವಂಥದ್ದೇ ಜೀವನ. ಹಾಗಾಗಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ, ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ. ಹಾಗಾಗಿ ನಿಮ್ಮನ್ನು ನೀವು ಸಂಪೂರ್ಣವಾಗಿ ತಿಳ್ಕೊಂಡು ಅದರಂತೆ ಮುಂದುವರಿರಿ. ಮನಸ್ಸನ್ನು ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಪಾರ್ವತಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದರಿಂದಲೇ ನಿಮ್ಮ ಕುಟುಂಬದಲ್ಲಾಗಲಿ, ನಿಮ್ಮ ಸಮಾಜದಲ್ಲಾಗಲಿ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಂದು ಮಾನ್ಯತೆ ಸಿಕ್ಕತ್ತೆ. ನಿಮ್ಮ ಮಾತಿಗೆ ಬೆಲೆ ಇದೆ, ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಸಿಕ್ಕತ್ತೆ. ಹಾಗಾಗಿನೇ ಈ ದಿನ ಒಂದು ರೀತಿಯಲ್ಲಿ ಸಂಭ್ರಮಾಚರಣೆ ಇರುವಂಥದ್ದು. ಹಾಗೆ ಕೆಲವೊಂದು ಕ್ಷಣಗಳನ್ನು ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಹಂಚಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರನ್ನು ಸಂತೋಷಪಡಿಸ್ಲಿಕ್ಕಾಗಿ ಹಣವನ್ನು ಖರ್ಚು ಮಾಡುವಂಥದ್ದು ಕೂಡ ಇದೆ. ಏಕೆಂದರೆ ಅವರು ಕಂಫರ್ಟಬಲ್ ಆಗಿರಬೇಕು ಅನ್ನುವಂಥದ್ದೇ ನಿಮ್ಮ ಅಜೆಂಡಾ. ಇನ್ನು ವೃತ್ತಿಯಲ್ಲಿ ಸತತ ಜವಾಬ್ದಾರಿಯನ್ನು ಪ್ರದರ್ಶನ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಮೇಲಧಿಕಾರಿಗಳು ಕೂಡ ನಿಮ್ಮ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ. ಹಾಗೆ ಕುಟುಂಬದ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡೋದರಿಂದ ಕುಟುಂಬಸ್ಥರು ಕೂಡ ನಿಮ್ಮ ಪತಿಯಾಗಲಿ ಪತ್ನಿಯಾಗಲಿ ನಿಮ್ಮ ಒಳ್ಳೆಯತನವನ್ನು ಈ ದಿನ ಹೊಗಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ವಿಶೇಷ ರೀತಿಯ ಸೌಲಭ್ಯಗಳು, ಸವಲತ್ತುಗಳು ಸಿಕ್ಕುವಂಥ ಸಾಧ್ಯತೆ. ಬಹಳ ಕಂಫರ್ಟ್ ಝೋನಲ್ಲಿರ್ತೀರಿ ಈ ದಿನ. ಇನ್ನು ಈ ದಿನ ರಾಜಕೀಯ ವ್ಯಕ್ತಿಗಳಿಗೆ ಒಳ್ಳೆಯ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ತುಂಬ ಉತ್ಸಾಹ ಇರುವಂಥ ದಿನ. ಹಾಗಾಗಿ ಅರ್ಧಂಬರ್ಧ ಆಗಿರುವಂಥ ಕೆಲಸ ಕಾರ್ಯಗಳನ್ನು ಈ ದಿನ ಮುಂದುವರಿಸೋದ್ರಿಂದ ಬಹಳ ಬೇಗ ನಿಮಗೆ ಲಾಭ ಸಿಕ್ಕುವಂಥದ್ದು, ಅದರ ಅನುಕೂಲತೆಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ದಿನ ಹಿರಿಯರ ಮಾರ್ಗದರ್ಶನ ನಿಮ್ಮನ್ನು ಒಂದು ದೊಡ್ಡ ಆಪತ್ತಿನಿಂದ ಪಾರು ಮಾಡುತ್ತೆ. ಹಾಗಾಗಿನೇ ತಿಳಿದವರು ಜೊತೆಯಲ್ಲಿರಬೇಕು ಅಂತ ಹೇಳುವಂಥದ್ದು ಈ ಕಾರಣಕ್ಕಾಗಿಯೇ. ಹಾಗಾಗಿ ಅವರ ಸಲಹೆ, ಮಾರ್ಗದರ್ಶನ ಈ ದಿನ ನಿಮಗೆ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ. ಹಾಗೆ ನಿಮ್ಮ ಬಗ್ಗೆ ಈ ದಿನ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸ ಇದೆ, ಸ್ವಲ್ಪ ಆತ್ಮ ಪ್ರಶಂಸೆ ಕೂಡ ಇದೆ. ಅಂದರೆ ನಿಮ್ಮನ್ನು ನೀವೇ ಹೊಗಳಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ದಿನ. ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳುವಂಥದ್ದು, ಹಾಗೆ ಹಂಚಿಕೊಂಡಷ್ಟು ಪ್ರೀತಿಯನ್ನು ಮತ್ತೆ ಪಡ್ಕೊಳ್ಳುವಂಥದ್ದು ಕೂಡ ನಿಮಗಿರುತ್ತೆ. ಒಟ್ಟಾರೆ ಲಾಭದಾಯಕವಾದಂಥ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ, 6ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಪೂರ್ಣತೆಯನ್ನು ಕಾಣುವಂಥ ದಿನ. ಅಂದರೆ ಆರಂಭ ಆಗುವಂಥ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ. ಎಷ್ಟೋ ವೇಳೆ ಆರಂಭ ಮಾಡಿ ಅರ್ಧಂಬರ್ಧಕ್ಕೆ ಆ ಕೆಲಸ ನಿಂತಾಗ ಮನಸ್ಸಿಗೆ ಬೇಸರ. ಆದರೆ ಈ ದಿನ ಎಲ್ಲೋ ಒಂದು ಕಡೆ ತೃಪ್ತಿ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡುವಂಥವ್ರಿಗೆ ಅಥವಾ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ಒಳ್ಳೆಯ ಅನುಕೂಲತೆಗಳು ಇದೆ. ಇನ್ನು ಈ ದಿನ
ಪ್ರೀತಿ ಪಾತ್ರರು ನಿಮ್ಮನ್ನು ದ್ವೇಷಿಸಿದ್ರೂ ಕೂಡ ನೀವು ಅವರನ್ನು ಪ್ರೀತಿಸ್ತೀರಿ. ಒಂದು ರೀತಿಯಲ್ಲಿ ಮುಗ್ಧತೆ ಈ ದಿನ ನಿಮಗೆ ಇರುವಂಥದ್ದು. ಹಾಗೆ ಕೆಲವೊಂದು ಬೇಡದ ವಿಚಾರಗಳನ್ನು ಹೆಚ್ಚು ತಲೆಗೆ ಹಚ್ಚಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಚಿಂತೆ ನಿಮಗೆ ಮಾನಸಿಕ ಒತ್ತಡವನ್ನು ತರುತ್ತೆ, ಅದು ನಿಮಗೂ ಗೊತ್ತಿದೆ. ಆದರೆ ಇಲ್ಲಿ ವ್ಯರ್ಥವಾದಂತಹ ಚಿಂತೆ ನಿಮ್ಮನ್ನು ಈ ದಿನ ಕಾಡುವಂಥದ್ದು. ಏಕೆಂದರೆ ಈ ಚಿಂತೆ ತಲೆಯ ಸುತ್ತ ಹಾರಾಡುವಂಥ ಹಕ್ಕಿಗಳಿದ್ದಾಗೆ. ಆ ಹಾರಾಡಲು ಹಕ್ಕಿಗಳನ್ನು ಬಿಟ್ಬಿಡಬೇಕು. ಅಂದರೆ ತಲೆಯ ಒಳಗೆ ಅದು ಸೇರಿ ಅಲ್ಲೇ ಗೂಡು ಕಟ್ಟಲಿಕ್ಕೆ ಅವಕಾಶ ಕೊಡಬಾರ್ದು. ಹಾಗಾಗಿ ಚಿಂತೆ ಮಾಡಿ ಆ ಚಿಂತೆಯ ಚಿಂತನೆ ಆಗಲಿ, ಅದರಿಂದ ಒಂದು ಹೊಸ ಮಾರ್ಗೋಪಾಯ ಹೊಳಿಲಿ, ಅದನ್ನು ಅನುಸರಣೆ ಮಾಡೋದ್ರಿಂದ ಆ ಸಮಸ್ಯೆ ಪರಿಹಾರ ಆಗತ್ತೆ. ಇನ್ನು ಈ ದಿನ ಸಾಂಸಾರಿಕವಾಗಿ ಇದ್ದಂತಹ ಕೆಲವೊಂದು ಸಮಸ್ಯೆಗಳು, ಅದರಿಂದಲೂ ಮಕ್ಕಳಿಂದ ಬರುವಂತಹ ಕೆಲವೊಂದು ಸಮಸ್ಯೆಗಳನ್ನು ಬಹಳ ಧೈರ್ಯದಿಂದ ಎದುರಿಸುವಂಥ ಸನ್ನಿವೇಶ ಕೂಡ ಇದೆ. ಒಟ್ಟಾರೆ ಈ ದಿನ ಕೆಲಸದ ಸ್ಥಳದಲ್ಲಾಗಲಿ ವ್ಯಾಪಾರದ ಸ್ಥಳದಲ್ಲಾಗಲಿ ಆಗುವಂಥ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳೇನಿದೆ ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸ್ತೀರಿ. ಆ ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ಬಹಳ ಚೆನ್ನಾಗಿದೆ. ಇದಕ್ಕೆ ನಿಮಗೆ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಕೂಡ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ಹೊಸದಾಗಿ ಪರಿಚಯ ಆಗಿರುವಂಥವರು ಕೂಡ ಈ ದಿನ ನಿಮ್ಮ ಜೊತೆಯಲ್ಲಿ ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ದೃಷ್ಟಿಕೋನದಿಂದಲೂ ಕೂಡ ಈ ದಿನ ನಿಮಗೆ ಅನುಕೂಲಕರವಾಗಿರುವಂಥ ದಿನ. ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಇರಲ್ಲ. ಎಲ್ಲೋ ಒಂದು ಕಡೆ ಚಂಚಲ ಮನಸ್ಸಿನಿಂದ ಕೆಲಸಗಳು ಅರ್ಧಂಬರ್ಧ ಆಗುತ್ತೆ. ಹಾಗೆ ಕೆಲಸಗಳ ಬಗ್ಗೆ ಪೂರ್ಣವಾದ ವಿವರಗಳನ್ನು ಕೂಡ ತಿಳ್ಕೊಳ್ಳಲ್ಲ. ಇದು ಕೂಡ ನಿಮಗೆ ಆಫ್ ಬೇಕ್ಡ್ ಆಗಿರುವಂಥ ಸಂದರ್ಭ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಿಮಗೆ ಬರುವಂಥ ಫಲಿತಾಂಶಗಳು ಕೂಡ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ಹಾಗೆ ಈ ದಿನ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ತಕರಾರು ಉದ್ಭವ ಆಗುವಂಥದ್ದು ಇದೆ. ಇಲ್ಲಿಯವರೆಗೆ ಇರಲಿಲ್ಲ, ನೆನ್ನೆ ಮೊನ್ನೆ ಅದಕ್ಕೆ ಒಂದು ರೀತಿಯಲ್ಲಿ ಚಾಲನೆ ಸಿಕ್ಕಿದೆ. ಆ ಒಂದು ತಕರಾರಿಗೆ ಈ ದಿನ ಅದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಆದರೆ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಆ ಸಮಸ್ಯೆಯನ್ನು ಆದಷ್ಟು ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಆದಷ್ಟು ಬೇಗ ನಿವಾರಣೆ ಮಾಡಿಕೊಳ್ಳಿ. ಸಮಸ್ಯೆಗಳು ಬೆಳೆಯೋದಕ್ಕೆ ಬಿಡಬೇಡಿ. ಉಗುರಿನಲ್ಲಿ ಹೋಗುವಂಥದ್ದಕ್ಕೆ ನಾಳೆ ಕೊಡಲಿಯನ್ನೇ ತರಬೇಕಾಗತ್ತೆ, ಜಾಗ್ರತೆ. ಇನ್ನು ಈ ಸಮಸ್ಯೆಗಳನ್ನು 4 ಗೋಡೆಯ ಮಧ್ಯದಲ್ಲೇ ಪರಿಹಾರ ಮಾಡಿಕೊಳ್ಳುವಂಥ ಪ್ರಯತ್ನ ಕೂಡ ಆಗಬೇಕಾಗತ್ತೆ. ಸಂಸಾರದ ಗುಟ್ಟು, ವ್ಯಾಧಿ ರಟ್ಟು, ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಇನ್ನು ಈ ದಿನ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಿ ಎಷ್ಟೋ ವೇಳೆ ಉದಾರತೆಯಿಂದ ಇದ್ದೀರಿ. ಕೆಲವರಿಗೆ ಸಹಾಯ ಮಾಡಿದ್ದೀರಿ, ಕೆಲವರಿಗೆ ಸಹಕಾರ ಕೂಡ ಕೊಟ್ಟಿದ್ದೀರಿ. ಆದರೆ ಈ ದಿನ ನಿಮಗೆ ನೀವೇ ಯಜಮಾನನಂತೆ ಇರುವಂಥದ್ದು. ಯಾಕೆಂದರೆ ಈ ದಿನ ಮಾನವೀಯತೆಯ ದೃಷ್ಟಿಕೋನ ಬಹಳ ವಿಶೇಷವಾಗಿ ಈ ದಿನ ಅನಾವರಣ ಆಗುತ್ತೆ. ಬರೀ ಹಣ ಇರುವಂಥವನು ತನ್ನ ಆಳಿಗೆ ಮಾತ್ರ ಯಜಮಾನ. ಏಕೆಂದರೆ ಆಳಿಗೆ ಕೂಲಿಯನ್ನು ಕೊಡ್ತಾನೆ, ಆ ಆಳು ಅವನ ಸೇವೆಯನ್ನು ಮಾಡ್ತಾನೆ, ಅದಕ್ಕೆ ಹಣ ಇರುವಂಥವನು ಯಜಮಾನನಾಗ್ತಾನೆ. ಆದರೆ ಗುಣ ಇರುವಂಥವನು ಇಡೀ ಮನುಷ್ಯ ಕುಲಕ್ಕೆ ಯಜಮಾನನಾಗ್ತಾನೆ. ಹಾಗಾಗಿ ಈ ದಿನ ಕೂಡ ನೀವು ಯಾರು ನಿಮ್ಮನ್ನು ಆಶ್ರಯಿಸಿ ಬರ್ತಾರೆ, ನಿಮ್ಮ ಸಹಾಯವನ್ನು ನಿರೀಕ್ಷೆ ಮಾಡಿ ಬರ್ತಾರೆ, ಅಂಥವ್ರಿಗೆಲ್ಲರಿಗೂ ಕೂಡ ಈ ದಿನ ಅಭಯ ಹಸ್ತ ಇದೆ, ಸಾಂತ್ವನದ ಮಾತುಗಳಿದೆ. ಒಟ್ಟಾರೆ ಈ ದಿನ ನಿಮ್ಮ ಮಾನವೀಯತೆಯನ್ನು ಪ್ರದರ್ಶನ ಮಾಡಲಿಕ್ಕೂ ಕೂಡ ಒಳ್ಳೆಯ ಅವಕಾಶ ಇದೆ, ಬಳಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ದಾರಿದ್ರ್ಯ ದಹನ ಶಿವ ಸ್ತೋತ್ರವನ್ನು ಈ ದಿನ ಹೇಳ್ತಾ ಇರಿ, ಒಳ್ಳೆಯದಾಗತ್ತೆ. ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಸುಖ ಸ್ಥಾನದಲ್ಲಿ ಚಂದ್ರ ಇದ್ದರೆ ಈ ದಿನ ನೀವು ಸುಖದಿಂದ ವಂಚಿತರಾಗ್ತೀರಿ. ಏಕೆಂದರೆ ಕೆಲವು ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ವಿವೇಚನೆ ಇರಲ್ಲ. ಆತುರವಾಗಿ ನಿರ್ಧಾರವನ್ನು ತೆಗೆದುಕೊಳ್ತೀರಿ, ಅಲ್ಲಿ ಎಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಎಲ್ಲದರ ಒಂದು ಫಲಿತಾಂಶ ಏನು ಅಂದರೆ ನಿಮಗೆ ಮಧ್ಯಮ ಫಲ ಇರುವಂಥ ಸಂದರ್ಭ. ಇನ್ನು ಈ ದಿನ ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನುವಂಥದ್ದು, ಸಮಯ ಪ್ರಜ್ಞೆಯನ್ನು ಇಟ್ಕೊಳ್ಬೇಕು. ಎಲ್ಲೋ ಒಂದು ಕಡೆ
ಸೋಮಾರಿತನ ನಿಮ್ಮನ್ನು ಕಾಡೋದ್ರಿಂದ ಕೆಲಸಗಳ ವೇಗ ತುಂಬ ಕಡಿಮೆ ಆಗಿಬಿಡತ್ತೆ. ಇನ್ನು ಈ ಕನ್ಸಿಸ್ಟೆನ್ಸಿ ಇಲ್ಲದೇ ಇರೋದ್ರಿಂದ ಕೂಡ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಅಷ್ಟೊಂದು ಫಲಗಳು ಸಿಗ್ತಾ ಇಲ್ಲ. ಹಾಗೆ ಈ ದಿನ ಸ್ನೇಹಿತರಿಂದ ಪ್ರೋತ್ಸಾಹಕರವಾದಂಥ ಮಾತುಗಳನ್ನು ಕೇಳ್ತೀರಿ. ಯಾಕೆಂದರೆ ನಿಮ್ಮ ಬಗ್ಗೆ ಗೊತ್ತಿದೆ, ನಿಮ್ಮ ಕ್ಯಾರೆಕ್ಟರ್ ಅವ್ರಿಗೆ ಗೊತ್ತು. ಅದಕ್ಕಾಗಿಯೇ ಅವರು ನಿಮ್ಮನ್ನು ನಿರಂತರವಾಗಿ ಬೆಂಬಲಿಸ್ತಾ ಇದ್ದಾರೆ. ಈ ದಿನ ಕೂಡ ಅವರ ಸಹಕಾರ ನಿಮಗೆ ಚೆನ್ನಾಗಿ ಸಿಕ್ಕತ್ತೆ. ಇನ್ನು ಈ ದಿನ ವ್ಯವಹಾರದಲ್ಲಿ ಆಸಕ್ತಿ ಅಷ್ಟಕ್ಕಷ್ಟೇ ಇರುವಂಥದ್ದು. ಆದರೆ ಸ್ವಲ್ಪ ಕಷ್ಟಪಟ್ಟರೆ ಪ್ರಗತಿ ಸಾಧ್ಯ ಇದೆ. ನೋಡಿ, ಬೆಟ್ಟ ಎಂದಿಗೂ ಕೂಡ ನಮ್ಮ ಮುಂದೆ ಬಾಗಲ್ಲ, ಅಂದರೆ ತಲೆ ಬಗ್ಸಲ್ಲ ಅದು. ಆದರೆ ಕಷ್ಟಪಟ್ಟು ಆ ಬೆಟ್ಟವನ್ನು ನಾವೇ ಏರಿದರೆ ಅದು ನಮ್ಮ ಪಾದದ ಕೆಳಗೆ ಇರುತ್ತೆ. ಆ ರೀತಿಯಲ್ಲಿ ಪರಿಸ್ಥಿತಿಯನ್ನು ನೀವು ಕಂಟ್ರೋಲ್ಗೆ ತಂದುಕೊಳ್ಬೋದು, ನಿಮ್ಮ ಹಿಡಿತಕ್ಕೆ ತಂದುಕೊಳ್ಬೋದು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನ ಪಡಬೇಕಾಗತ್ತೆ. ಇನ್ನು ಈ ದಿನ ಮನೆಯವರ ಮಾತು, ಅವರ ಒಂದು ನಡತೆ ನಿಮಗೆ ಇಷ್ಟ ಆಗಲ್ಲ. ಅಲ್ಲೂ ಕೂಡ ಒಂದು ಬೇಸರ ಇದೆ, ಒತ್ತಡ ಇದೆ. ಆದರೆ ಬಿಸಿ ತುಪ್ಪದಂತಹ ಸನ್ನಿವೇಶ ಅದು. ಅಂದರೆ ಹೇಳೋಕ್ಕಾಗಲ್ಲ, ಹೇಳದೆ ಇರೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಈ ದಿನ ಇರ್ತೀರಿ. ಅದಕ್ಕಾಗಿಯೇ ಒತ್ತಡವನ್ನು ಈ ದಿನ ನೀವು ನಿರ್ವಹಣೆ ಮಾಡಿಕೊಳ್ಬೇಕು. ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಜೊತೆಗೆ ಭಗವಂತನ ದರ್ಶನ ಮಾಡಿ, ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿಯವರಿಗೆ ಈ ದಿನ ಸಕಾಲಕ್ಕೆ ಕೆಲಸಗಳು ಪೂರ್ಣ ಆಗುವಂತಹ ದಿನ. ಅಂದರೆ ನೀವು ಹಿಡಿದಂತಹ ಕೆಲಸ ಕಾರ್ಯಗಳನ್ನು ಬಹಳ ವಿಶೇಷ ರೀತಿಯಲ್ಲಿ ಮುಂದುವರಿಸುವಂಥದ್ದು ಇದೆ. ಹಾಗಾಗಿ ಈ ದಿನ ಚಂದ್ರ ನಿಮಗೆ ಕೀರ್ತಿ ಸ್ಥಾನದಲ್ಲಿರೋದ್ರಿಂದ ನಿಮ್ಮ ಕೆಲಸದಿಂದ ನಿಮಗೆ ಒಳ್ಳೆಯ ಹೆಸರು ಬರುತ್ತೆ, ಒಳ್ಳೆಯ ಲಾಭ ಇದೆ, ಅನುಕೂಲ ಇದೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಅನಗತ್ಯವಾಗಿ ವಿಳಂಬ ಆಗುವಂಥದ್ದನ್ನು ಈ ದಿನ ನೀವು ತೀವ್ರವಾಗಿ ಗಮನಿಸ್ತೀರಿ. ವಿಳಂಬಕ್ಕೆ ಕಾರಣ ಏನು ಅದನ್ನು ಆಮೂಲಾಗ್ರವಾಗಿ ಪರಿಶೀಲನೆ ಮಾಡುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಒಂದು ವಿಚಾರ ಅಂತ ಹೇಳಿದ್ರೆ ಈ ದಿನ ನೀವು ಅದರ ಪೂರ್ಣ ಪ್ರಮಾಣದ ಸಾಧಕ ಬಾಧಕಗಳನ್ನು ಅರಿಯುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಇನ್ನು ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯ, ನಿಮ್ಮ ವ್ಯವಹಾರ ಸರಿಯಾದ ದಿಕ್ಕಿನಲ್ಲೇ ಸಾಗ್ತಾ ಇರುತ್ತೆ. ಮೊದಲು ನಿಮಗೆ ಅನುಮಾನ ಇರ್ಬೋದು, ಆದರೆ ಈ ದಿನ ಆತ್ಮವಿಶ್ವಾಸದಿಂದ ಅದೇ ದಾರಿಯಲ್ಲಿ ಅದನ್ನು ಮುಂದುವರಿಸಬೇಕು. ತೆಗೆದುಕೊಂಡಂಥ ತೀರ್ಮಾನ ಪ್ರಬುದ್ಧವಾಗಿದೆ, ಸರಿ ಮಾರ್ಗದಲ್ಲಿದ್ದೇನೆ ಅನ್ನೋಂಥ ಧನಾತ್ಮಕವಾದ ಆಲೋಚನೆ ಮನಸ್ಸಿಗೆ ಇರುತ್ತೆ. ಜೊತೆಗೆ ಈ ದಿನ ಆತ್ಮವಿಶ್ವಾಸ ಬೇರೆ, ಏಕೆಂದರೆ ಆರೋಗ್ಯ ಈ ದಿನ ಸುಧಾರಣೆಯಾಗಿದೆ, ಜನಬೆಂಬಲ ಇದೆ, ಧನ ಬಲ ಇದೆ. ಎಲ್ಲದಕ್ಕೂ ಕೂಡ ಈ ದಿನದಲ್ಲಿ ನೀವು ಸ್ವಲ್ಪ ರಿಸ್ಕನ್ನು ತೆಗೆದುಕೊಂಡೇ ಕೆಲಸಗಳನ್ನು ಮಾಡುವಂಥದ್ದು ಇದೆ. ಅಂದರೆ ಕಮ್ ವಾಟ್ ಮೇ ಅನ್ನುವಂಥದ್ದು ನಿಮ್ಮ ಅಜೆಂಡಾ ಆಗುತ್ತೆ ಈ ದಿನ. ಹಾಗೆ ಈ ದಿನದ ಕೆಲಸ ಕಾರ್ಯಗಳು ಸ್ವಲ್ಪ ಸ್ವಾರ್ಥರಹಿತವಾಗಿಯೇ ಇರುವಂಥದ್ದು. ಅಂದರೆ ಬೇರೆಯವರಿಗಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಆದರೆ ಇಲ್ಲಿ ಸ್ವಲ್ಪ ದ್ವಂದ್ವತೆಯಲ್ಲೇ ನಿಮ್ಮ ನಿರ್ಧಾರಗಳಿರುತ್ತೆ. ಹೇಗೆ ಅಂದರೆ ಈ ಜಗತ್ತು ನಮ್ಮನ್ನು ನೋಡಬೇಕು ಅಂತ ಹೇಳೇ ಪರ್ವತವನ್ನು ಹತ್ತುವಂಥದ್ದಲ್ಲ. ಅಂದರೆ ಪರ್ವತದ ಮೇಲಿದ್ದರೆ ಜಗತ್ತೆಲ್ಲ ನನ್ನನ್ನು ನೋಡುತ್ತೆ, ನನ್ನ ವಿಚಾರಧಾರೆಗಳನ್ನು ಅವರು ಕೂಡ ತಿಳ್ಕೊಳ್ತಾರೆ ಅನ್ನುವಂಥದ್ದಲ್ಲ. ಬದಲಾಗಿ ಜಗತ್ತನ್ನು ನೀನು ನೋಡಲಿಕ್ಕೆ ಪರ್ವತವನ್ನು ಹತ್ತಿ ನಿಲ್ಲಬೇಕು ಅನ್ನುವಂಥದ್ದು. ಹಾಗಾಗಿ ನಿಮ್ಮಲ್ಲಿರುವಂಥ ಗುಣ ಅವಗುಣಗಳೇನು, ನಿಮ್ಮ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ ಈ ದಿನ ಒಂದು ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ಇಡೀ ಜಗತ್ತನ್ನೇ ನೋಡುವಂಥ, ಜನರನ್ನು ಪರಿಚಯ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಅವಕಾಶ ಇದೆ, ಸದವಕಾಶ ಇದು. ಇದನ್ನು ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ಸಮಸ್ಯೆಯನ್ನು ತರುತ್ತೆ. ಅದರಲ್ಲೂ ಧನಸ್ಥಾನದಲ್ಲಿ ಚಂದ್ರ ಇರೋದರಿಂದ ಮೊದಲನೇದಾಗಿ ಹಣಕಾಸಿನ ಸಮಸ್ಯೆ ನಿಮ್ಮನ್ನು ಕಂಗೆಡಿಸುವಂಥದ್ದಿದೆ. ಅದಕ್ಕಾಗಿಯೇ ಈ ದಿನ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ನಿಮ್ಮಲ್ಲಿ ಏನು ಸಂಪನ್ಮೂಲ ಇದೆ ಅಥವಾ ಯಾವ ಸಂಪನ್ಮೂಲಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯ, ಅದಕ್ಕೆ ಅನುಗುಣವಾಗಿ ನೀವು ಯೋಜನೆಯನ್ನು ರೂಪಿಸಬೇಕಾಗತ್ತೆ. ಹಾಗಾಗಿ ಯಾರನ್ನೋ ಹೋಲಿಕೆ ಮಾಡಿಕೊಂಡು ಯಾರೋ ನಿಮ್ಮನ್ನು ಕಾಪಾಡ್ತಾರೆ, ಯಾರೋ ಸಹಾಯ ಮಾಡ್ತಾರೆ ಅನ್ನುವಂಥ ಒಂದು ಊಹೆಯಲ್ಲಿ ಈ ದಿನದ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬಾರ್ದು.
ಹಾಗಾಗಿ ಪ್ರಾಕ್ಟಿಕಲ್ ಆಗಿದ್ದಾಗ ಮಾತ್ರ ಕೆಲಸ ಸಕ್ಸಸ್ ಆಗುತ್ತೆ. ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮಾತಿನಿಂದ ಕೂಡ ಕೆಲವೊಂದು ಅನರ್ಥಗಳು ಉಂಟಾಗುವಂಥ ಸಾಧ್ಯತೆ ಇದೆ. ನಿಮ್ಮ ಕೋಪವನ್ನು ಮಾತಿನ ಮೂಲಕ ಹೊರ ಹಾಕ್ತೀರಿ. ಇಲ್ಲಿ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ದಿನ ಒತ್ತಡದಿಂದ ಜೀವನವನ್ನು ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ಸಮಯವನ್ನು ಸ್ವಲ್ಪ ಕ್ವಾಲಿಟಿ ಟೈಮನ್ನು ಕೊಡುವಂಥ ಒಂದು ಅಗತ್ಯತೆ ಕೂಡ ಇದೆ. ಏಕೆಂದರೆ ನಿಮ್ಮ ಸಂಭಾಷಣೆ ಇರ್ಬೋದು, ನಿಮ್ಮ ವಿಚಾರ ವಿನಿಮಯಗಳಿರ್ಬೋದು, ಅದನ್ನು ಕೇಳಿಸಿಕೊಳ್ಳುವಂಥ ಸ್ನೇಹಿತರಿಗೂ ಕೂಡ ಒಂದು ಮಾನ್ಯತೆಯನ್ನು ಕೊಡಬೇಕು, ಡ್ಯೂ ರೆಸ್ಪೆಕ್ಟನ್ನು ಕೊಡಬೇಕು. ಇನ್ನು ಈ ದಿನ ಕೆಲಸದಲ್ಲಿ ಪ್ರಬುದ್ಧತೆಯನ್ನು ಮೆರೀಲಿಕ್ಕೆ ಅವಕಾಶ ಇದೆ. ಅಲ್ಲಿ ಒಂದು ಶಿಸ್ತು, ಸಂಯಮ ಇದನ್ನು ಕಟ್ಟಿಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗಬೇಕಾಗತ್ತೆ. ಇದು ಇಲ್ಲ ಅಂತ ಅಲ್ಲ, ಇದೆ, ಕಡಿಮೆ ಪ್ರಮಾಣದಲ್ಲಿದೆ. ಹಾಗೆ ಈ ದಿನ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಹೇಗೆ ಸಂತೋಷವಾಗಿರಬೇಕು ಅನ್ನುವಂಥದ್ದನ್ನು ನಿಮ್ಮವರು ನಿಮಗೆ ತಿಳಿಸ್ಕೊಡ್ತಾರೆ. ಒಂದು ಒಳ್ಳೆಯ ಪಾಠವನ್ನು ನೀವು ಕಲ್ತ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಕುಟುಂಬದಲ್ಲಿ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇಟ್ಕೊಳ್ಳಿ. ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಅಂತ ಹೇಳಿ ನೀವು ಹೊಂದಾಣಿಕೆ ಇರಲಿ, ಸಂಯಮ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥ ದಿನ. ಅದರಲ್ಲೂ ಈ ದಿನ ರಾಹು ಕೂಡ ಕುಂಭರಾಶಿಯಲ್ಲೇ ಇರೋದರಿಂದ, ಜೊತೆಗೆ ಈ ಚಂದ್ರ ರಾಹುಗ್ರಸ್ತ ಚಂದ್ರಗ್ರಹಣ, ಇದರಿಂದ ನಿಮಗೆ ಸ್ವಲ್ಪ ಧೈರ್ಯ ಜಾಸ್ತಿ ಆಗುತ್ತೆ. ಏನೇ ಕೆಲಸಗಳಾದರೂ ಕೂಡ ಅದನ್ನು ನಿಭಾಯಿಸಬಲ್ಲೆ ಅನ್ನುವಂಥ ಒಂದು ವಿಚಾರ ಮನಸ್ಸಿಗೆ ಇರುತ್ತೆ. ಆದರೆ ಪ್ರತಿಯೊಂದಕ್ಕೂ ಕೂಡ ಒಂದು ಇತಿಮಿತಿ ಇದೆ ಅನ್ನುವಂಥದ್ದನ್ನು ಮರಿಬೇಡಿ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯತ್ನದಲ್ಲಿ ನಿಮ್ಮ ವಿಶೇಷ ಪ್ರತಿಭೆ ಏನಿದೆ ಅದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಟ್ಯಾಲೆಂಟ್ ಅನಾವರಣ ಆಗುವಂಥ ಸಂದರ್ಭ ಇದು. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಶ್ಚಿತವಾಗಿ ಸಂತೋಷವಾಗೇ ಇರ್ತೀರಿ. ಏಕೆಂದರೆ ನಿಮ್ಮವರು ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ನಿಮ್ಮವರ ಜೊತೆ ಈ ದಿನ ಬಹಳ ಮುಖ್ಯವಾಗಿ ಒಂದು ಕ್ವಾಲಿಟಿ ಟೈಮನ್ನು ಕಳೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮಗೆ ನೀವೇ ಕೆಲವೊಂದು ವಿಚಾರಗಳಲ್ಲಿ ಸ್ವಯಂ ಶಿಸ್ತಿನ ಚೌಕಟ್ಟನ್ನು ಹಾಕಿಕೊಳ್ಳುವಂಥದ್ದು ಕೂಡ ಇದೆ. ಇದು ಒಳ್ಳೆಯ ಬೆಳವಣಿಗೆ. ಏಕೆಂದರೆ ಬೇರೆಯವರು ನಿರ್ಬಂಧ ಮಾಡಿ ನಿಮ್ಮನ್ನು ಹಿಡಿಯುವಂಥದ್ದಕ್ಕೆ ಆಗಲ್ಲ. ಆದರೆ ನಿಮಗೆ ನೀವೇ ತೀರ್ಮಾನ ಮಾಡಿಕೊಂಡ್ರೆ ಅದನ್ನು ಎಂದೂ ಕೂಡ ನೀವು ಪರಿಪಾಲನೆ ಮಾಡ್ತೀರಿ. ಆ ಒಂದು ವಿಚಾರದಲ್ಲಿ ಈ ದಿನ ತುಂಬ ಪ್ರಬುದ್ಧವಾದಂಥ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಕೆಲಸ ಕಾರ್ಯಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯೋದ್ರಿಂದ ಮನಸ್ಸಿಗೆ ಸಮಾಧಾನ ಮತ್ತು ಆತ್ಮಸ್ಥೈರ್ಯ ಹೆಚ್ಚಾಗುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ತುಂಬ ಆಸಕ್ತಿ ಇದೆ, ಕ್ಯೂರಿಯಾಸಿಟಿ ಇದೆ. ಏನಾಗುತ್ತೆ, ಯಾವ ಲಾಭ ಬರುತ್ತೆ, ಮುಂದೆ ಯಾವ ಜನರ ಪರಿಚಯ ಆಗುತ್ತೆ ಅನ್ನುವಂಥದ್ರ ಬಗ್ಗೆ ತುಂಬ ತಿಳ್ಕೊಳ್ಳುವಂಥ ಒಂದು ಕುತೂಹಲ ನಿಮ್ಮಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ವಿದೇಶದಲ್ಲಿ ಉದ್ಯೋಗದಲ್ಲಿರುವಂಥವ್ರಿಗೆ, ವ್ಯಾಸಂಗ ಮಾಡ್ತಾ ಇರುವಂಥವ್ರಿಗೆ ಹೆಚ್ಚಿನ ಪ್ರಗತಿ ಇದೆ. ಒಟ್ಟಾರೆ ಈ ದಿನ ನಿಮ್ಮ ಪ್ರಯತ್ನಕ್ಕೆ ಮೀರಿದಂಥ ಒಂದು ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ಆದರೆ ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ನಿಮಗೆ ಈ ದಿನ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಈ ದಿನ ಸ್ವಲ್ಪ ಸಮಸ್ಯಾತ್ಮಕವಾಗಿರುವಂಥ ದಿನ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಸಮಸ್ಯೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಸರ್ಕಾರದ ಸಹಾಯ ಸವಲತ್ತುಗಳು ಬಹಳ ಬೇಗ ನಿಮಗೆ ಸಿಕ್ಕತ್ತೆ. ಏಕೆಂದರೆ ಅದರಲ್ಲಿ ಮಾತ್ರ ಈ ದಿನ ನಿಮಗೆ ಒಳ್ಳೆಯ ಅದೃಷ್ಟ ಇದೆ. ಇನ್ನು ರಾಜಕೀಯ ವ್ಯಕ್ತಿಗಳಿಗೆ ಈ ದಿನ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ನಿಮ್ಮ ಪ್ರಯಾಣ ಆಗಲಿ, ನಿಮ್ಮ ಹೊಸ ಚಟುವಟಿಕೆಗಳ ಆರಂಭದ ವಿಚಾರದಲ್ಲಾಗಲಿ ಯಾವುದೇ ತೀರ್ಮಾನವನ್ನು ಕೈಗೊಳ್ಳಬೇಡಿ. ಇನ್ನು ಈ ದಿನ ನೀವು ಕೆಲವೊಂದು ವಿಚಾರಗಳಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇದೆ. ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ರೀತಿಯಲ್ಲಿ ವ್ಯಾಪಾರದಿಂದಲೇ ನಿಮಗೆ ದ್ರೋಹ ಆಗುತ್ತೆ. ಹಾಗೆ ಕೆಲವೊಮ್ಮೆ ನಿಮ್ಮ ಕಣ್ಣು ಕೂಡ ನಿಮಗೆ ಮೋಸ ಮಾಡುತ್ತೆ. ಯಾರನ್ನ ಸರಿ ಅಂತ ಹೇಳಿ ಪರಿಭಾವಿಸಿದ್ದೀರೋ ಅವರು ನಿಮಗೆ ದ್ರೋಹವನ್ನು ಬಗೆಯುವಂಥವ್ರು. ಯಾರು ದ್ರೋಹಿಗಳು, ಯಾರು
ಹಿತಶತ್ರುಗಳು ಅವರನ್ನು ದೂರ ಇಡಬೇಕು ಅಂತ ಹೇಳಿ ಬಯಸ್ತಿರೋ ಅವರಿಂದ ಈ ದಿನ ನಿಮಗೆ ಸಹಾಯ ಸಿಕ್ಕತ್ತೆ. ಎಲ್ಲ ಒಂದು ಕಡೆ ಒಳ್ಳೆಯ ಸಲಹೆ ಅವರಿಂದ ಸಿಕ್ಕತ್ತೆ. ಹಾಗಾಗಿ ಕಣ್ಣಾರೆ ಕಂಡದ್ದೆಲ್ಲ ಸತ್ಯ ಅಲ್ಲ. ದೂರದಿಂದ ನೋಡಿದರೆ ಉಪ್ಪು ಕೂಡ ಸಕ್ಕರೆಯಂತೆ ಕಾಣುತ್ತೆ. ಅದೇ ರೀತಿ ಸುಣ್ಣದ ತಿಳಿ ನೀರು ಕೂಡ ಹಾಲಿನಂತೆಯೇ ಕಾಣಿಸುತ್ತೆ. ಹಾಗಾಗಿ ಈ ದಿನ ಪ್ರತ್ಯಕ್ಷ ನೋಡಿದ್ರೂ ಪ್ರಮಾಣಿಸಿ ನೋಡು ಅನ್ನುವಂಥ ರೀತಿಯಲ್ಲಿ ಪ್ರತಿ ವ್ಯಕ್ತಿಯ ಆಂತರ್ಯವನ್ನು ಗಮನಿಸಬೇಕು, ಅವರ ಸೈಕಾಲಜಿಯನ್ನು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಈ ದಿನ ಒಂದು ವಿಶೇಷವಾದಂಥ ಜ್ಞಾನ ಸಂಪಾದನೆ ಮಾಡಿಕೊಳ್ಳಿಕ್ಕೆ ತುಂಬ ಅವಕಾಶಗಳಿದೆ, ಆಪರ್ಚುನಿಟೀಸ್ ಇದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನ ಪರಿಸ್ಥಿತಿಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಸ್ವಲ್ಪ ಸುಳ್ಳು ಹೇಳುವಂಥ ಸ್ವಭಾವ ಕೂಡ ಇರಬಹುದು. ನಿಮ್ಮನ್ನು ನೀವು ಡಿಫೆಂಡ್ ಮಾಡಿಕೊಳ್ಳುವಂಥ ಸಂದರ್ಭ, ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.